ಎಷ್ಟೊಂದೆಲ್ಲ ಲೈಫಲ್ಲಿ ನೋಡಿ 30 ಇಯರ್ಸ್‌ನ ಕ್ರಾಸ್ ಮಾಡಿರ್ತೀವಿ. ನಾವು ಲೇಡೀಸು 30ಸ್ ಕ್ರಾಸ್ ಆಗಿದ ತಕ್ಷಣ ಕೆಲವು ನಮ್ಮ ಲೈಫಲ್ಲಿ ಚೇಂಜಸ್ ಅನ್ನೋದನ್ನು ಮಾಡಿಕೊಳ್ಳೇಬೇಕು. ಅದು ಯಾವ 30 ಚೇಂಜಸ್ ಮಾಡ್ಕೋಬೇಕು 30 ಇಯರ್ಸ್ ಆಗಿದ ತಕ್ಷಣ, ಎಸ್ಪೆಷಲಿ ಲೇಡೀಸು ಅಂತ ಇವತ್ತಿನ ವ್ಲಾಗ್ನ ನೋಡ್ತಾ ಹೋಗೋಣ. ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋ. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ಒಂದು ಒಳ್ಳೆ ಹೆಲ್ದಿ ರೆಸಿಪಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ಹೆಲ್ದಿ ಜೊತೆ ಟೇಸ್ಟಿ ಮತ್ತು ನಮ್ಮ ಲೇಡೀಸ್ಗೆ ಬೇಕಾಗಿರೋದು ಏನು ಹೇಳಿ ಬೇಗನೂ ಆಗೋಗುತ್ತೆ. ಡೆಫಿನೆಟ್ಲಿ ಡೀಟೇಲಾಗಿ ರೆಸಿಪಿ ತೋರಿಸಿರ್ತೀನಿ, ನೀವು ಕೂಡ ಖಂಡಿತ ಟ್ರೈ ಮಾಡಿ ಆಯಿತಾ. ಜೊತೆಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇವತ್ತು ನಾನು ರೆಸಿಪಿ ಮಾಡೋಕ್ಕೆ ಡಿಸ್ಯಾನೋ ಅವರ ಪ್ಯಾಸ್ಟೆಲಿಷಿಯಸ್ ಪೆನ್ನೆ ಪಾಸ್ತಾನ ಯೂಸ್ ಮಾಡ್ತಾಯಿದ್ದೀನಿ. ಜೊತೆಗೆ ಡಿಸ್ಯಾನೋ ಅವರ ಆಲಿವ್ ಆಯಿಲ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಈ ನಡುವೆ ಅಂತೂ ನಮ್ಮ ಹೆಲ್ತ್ಗೆ ಆಯಿಲ್ಲು ತುಂಬಾ ಇಂಪಾರ್ಟೆಂಟ್. ಈ ಆಯಿಲಲ್ಲಿ ಮೈಲ್ಡ್ ಫ್ಲೇವರ್ ಮತ್ತು ಮೈಲ್ಡ್ ಅರೋಮಾ ಇರುತ್ತೆ. ಅಂದರೆ ಯಾವುದಕ್ಕನ ಅಡುಗೆಗೆ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಜೊತೆಗೆ ಹೆಲ್ದಿ ಕುಕ್ಕಿಂಗ್ ಮಾಡ್ಕೋಬೇಕು ಅಂದರೆ ಬೆಸ್ಟ್. ಏನಾದ್ರು ಬೇಕ್ ಮಾಡ್ಕೋಬೇಕು, ಏನಾದ್ರು ಫ್ರೈ ಮಾಡ್ಕೋಬೇಕು ಅಂದರೆ ಸಾಟೆ ಮಾಡೋಕ್ಕೆ, ಗ್ರಿಲ್ ಮಾಡೋಕ್ಕೆ ಎಲ್ಲ ಬೆಸ್ಟ್ ಚಾಯ್ಸ್ ಈ ಡಿಸ್ಯಾನೋ ಅವರ ಆಲಿವ್ ಆಯಿಲ್. ಇದರಲ್ಲಿ 75% ಮ್ಯೂಫಾ ಇರುತ್ತೆ. ಅಂದರೆ ಅದೊಂದು ಹೆಲ್ದಿ ಫ್ಯಾಟು, ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡು, ಮತ್ತು ಇದರಲ್ಲಿ ಝೀರೋ ಕೊಲೆಸ್ಟ್ರಾಲ್ ಮತ್ತು ಝೀರೋ ಟ್ರಾನ್ಸ್ ಫ್ಯಾಟ್, ಆ್ಯಂಟಿ ಆಕ್ಸಿಡೆಂಟು ಮತ್ತು ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ ಇದರಲ್ಲಿ ಜಾಸ್ತಿ ಇರೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದು. ಒಳ್ಳೆ ಕ್ವಾಲಿಟಿ ಆಲಿವ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಈ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ನೆಕ್ಸ್ಟ್ ಡಿಸ್ಯಾನೋ ಅವರ ಪ್ಯಾಸ್ಟೆಲಿಷಿಯಸ್ ಪೆನ್ನೆ ಪಾಸ್ತಾನ ಯೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ, ಇದಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇದು ವೀಟಿಂದ ಮಾಡಿರ್ತಾರೆ, ಮೈದಾ ಇರಲ್ಲ. ಇದು 100% ಡ್ಯೂರಮ್ ವೀಟು. ಸೊ ವೀಟ್ ಪಾಸ್ತಾ ಆಗಿರೋದ್ರಿಂದ ಆರಾಮಾಗಿ ನಮ್ಮ ತಿಂಡಿ ಮಾಡೋಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಆರ್ಟಿಫಿಷಿಯಲ್ ಕಲರ್ಸ್, ಆರ್ಟಿಫಿಷಿಯಲ್ ಫ್ಲೇವರ್ಸು ಮತ್ತು ಪ್ರಿಸರ್ವೇಟಿವ್ಸ್ ಎಲ್ಲ ಏನೂ ಇರಲ್ಲ. ಝೀರೋ ಕೊಲೆಸ್ಟ್ರಾಲ್ ಮತ್ತು ಟ್ರಾನ್ಸ್ ಫ್ಯಾಟ್ ಫ್ರೀ. ಈಗ ಅದನ್ನು ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ನೀರು, ಉಪ್ಪು, ಎಣ್ಣೆ ಹಾಕಿ ಒಂದು 13 ಮಿನಿಟ್ಸ್ ಬಾಯ್ಲ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಈ ರೀತಿ ಚಾಕುಲಿ ಅಥವಾ ಸ್ಪೂನಲ್ಲಿ ಕಟ್ ಮಾಡಿ ನೋಡಿದ್ರೆ ಕರೆಕ್ಟಾಗಿ ಒಳಗಡೆ ಎಲ್ಲ ನೀಟಾಗಿ ಕಟ್ ಆಗುತ್ತೆ ಅಂದರೆ ಬೆಂದಿರುತ್ತೆ ಅಂತ ಅರ್ಥ. ಈಗ ಪಾಸ್ತಾ ಅವರ ಒಂದು ಬೇಸ್ ಗ್ರೇವಿ ಮಾಡ್ಕೋಬೇಕಲ್ಲ, ಅದು ಮಾಡೋಣ. ಈಗ ಒಂದು ಪ್ಯಾನ್ನ ತಗೊಂಡು ಸ್ವಲ್ಪ ಡಿಸ್ಯಾನೋ ಅವರ ಆಲಿವ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಪಾಸ್ತಾ ಬೇಸ್ನ ಮಾಡ್ಕೋತಾ ಇದ್ದೀನಿ. 1-2 ಜಾಮ್ ಟೊಮೊಟೊ ಮತ್ತು 4ರಿಂದ 5 ಬೆಳ್ಳುಳ್ಳಿ ಎಸಳುಗಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಈ ಆಲಿವ್ ಆಯಿಲ್ನ ಸಾಟೆ ಮಾಡೋಕ್ಕೂ ಯೂಸ್ ಮಾಡ್ಬೋದು. ಲಿಡ್ನ ಕ್ಲೋಸ್ ಮಾಡಿ ಒಂದು 4 ನಿಮಿಷ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಟರೆ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಿರುತ್ತೆ. ಇದೇ ಟೇಸ್ಟು. ನೆಕ್ಸ್ಟ್ ಇನ್ನೊಂದು ಪ್ಯಾನ್ನ ತೊಗೊಂಡು ಡಿಸ್ಯಾನೋ ಆಲಿವ್ ಆಯಿಲ್ನ 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಈಗ ಆನಿಯನ್ನು ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಜೊತೆಗೆ ಫ್ರೆಶ್ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಂಡಿದ್ದೆ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನಾವು ಬೇಸ್ ಮಾಡ್ಕೊಂಡಿದ್ವಲ್ಲ ಟೊಮ್ಯಾಟೊ ಜೊತೆಗೆ ಬೆಳ್ಳುಳ್ಳಿ, ಅದು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೆ, ಅದನ್ನು ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಪಾಸ್ತಾ ರೆಸಿಪಿಗೆ ಇದು ಬೇಸ್, ಇದೇ ಒಳ್ಳೆ ಟೇಸ್ಟ್ ಕೊಡೋದು. ಜೊತೆಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೆನ್ಪಿಟ್ಕೊಳ್ಳಿ, ಪಾಸ್ತಾ ಬೇಯಿಸ್ಬೇಕಾದ್ರೂ ನಾವು ಉಪ್ಪನ್ನು ಹಾಕಿದ್ವಿ. ಈಗ ನೆಕ್ಸ್ಟ್ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ನೀರು ತೊಗೊಂಡು ಒಂದು ಅರ್ಧ ಸ್ಪೂನಷ್ಟು ಮೈದಾನ ಕಲಸಿ ಹಾಕ್ತಾಯಿದ್ದೀನಿ. ಯಾಕೆಂದರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರಲಿ ಅಂತ. ಆ ಬೇಸ್ ಇರುತ್ತೆ ಅಲ್ವಾ, ಅದು ಚೆನ್ನಾಗಿದ್ದರೆ ಮಕ್ಕಳಿಗೆ ಇಷ್ಟ ಆಗುತ್ತೆ. ಮೇಯ್ನಾಗಿ ನಾವು ಪಾಸ್ತಾ ಎಲ್ಲ ಮಾಡೋದು ಮಕ್ಕಳಿಗೋಸ್ಕರನೇ ಅಲ್ವಾ. ಸೊ ಆ ಕನ್ಸಿಸ್ಟೆನ್ಸಿ ಚೆನ್ನಾಗಿರಲಿ, ಅವ್ರಿಗೆ ಇಷ್ಟ ಆಗಲಿ ಅಂತ ಒಂದು ಅರ್ಧ ಅಥವಾ 1/4 ಸ್ಪೂನಷ್ಟು ಮೈದಾನ ನೀರಲ್ಲಿ ಕಲಸಿ ಹಾಕಬೇಕು. ಮಿಕ್ಸಿ ತೊಳೆದಿರೋಂಥ ನೀರನ್ನು ಹಾಕಿ ಒಂದು ಟೀ ಕುಡಿಯೋ ಗ್ಲಾಸಷ್ಟು ಅಥವಾ ಅದಕ್ಕಿಂತ 1.5 ಗ್ಲಾಸಷ್ಟು ಹಾಲನ್ನು ಹಾಕಿದ್ದೀನಿ. ಕ್ರೀಮಿ ಸಾಸಿ ರೆಡ್ ಪಾಸ್ತಾ ಇದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಮತ್ತೆ ಪೆಪ್ಪರ್ ಪೌಡರು ಮತ್ತು ಪಿಜ್ಜಾ ಸೀಸನಿಂಗು, ಆರಿಗ್ಯಾನೋ, ಇಟಾಲಿಯನ್ ಹರ್ಬ್ಸ್ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಇಲ್ಲ ಅಂದರೆ ಬೇಕಾದರೆ ನೀವು ಬೇರೆ ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿನೂ ಯೂಸ್ ಮಾಡ್ಕೋಬೋದು. ಅದನ್ನು ಕೂಡ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕಿ ನಾವು ಏನು ಕರೆಕ್ಟಾಗಿ ಬೇಯಿಸ್ಕೊಂಡಿದ್ವಲ್ಲ ಡಿಸ್ಯಾನೋ ಅವರ ಪಾಸ್ತಾ, ಅದನ್ನು ಈಗ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ತಾ ಇದ್ರೇ ಒಳ್ಳೆ ಫ್ಲೇವರ್ ಬರುತ್ತೆ. ಇದು ಅಥೆಂಟಿಕ್ ಸ್ಟೈಲ್. ಇದೇ ಥರ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದಕ್ಕೆ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ನೀವು ಈ 3 ಸ್ಟೇಜಲ್ಲಿ ಇದೇ ಥರ ಪೆಪ್ಪರ್ ಪೌಡರ್ನ ಹಾಕಿ ಪರ್ಫೆಕ್ಟ್ ಟೇಸ್ಟ್ ಬರುತ್ತೆ. ಈಗ ನೆಕ್ಸ್ಟ್ ಆ ಸಾಸು ಪಾಸ್ತಾ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ. ಈಗ ಡಿಶ್ ಔಟ್ ಮಾಡಿಕೊಂಡ್ರೆ
ಸೂಪರ್ ಆಗಿರುವಂಥ ಕ್ರೀಮಿ ಸಾಸಿ ರೆಡ್ ಪಾಸ್ತಾ ರೆಡಿ ಆಗೋಗುತ್ತೆ. ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ಬಿಟ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೂ ಈ ಪಾಸ್ತಾ ಇಷ್ಟ ಆಯಿತು ಅಂದರೆ ಹೆಲ್ದಿ ವೇಯಲ್ಲಿ ನೀವು ಮಾಡ್ಕೋಬೋದು. ಡಿಸಾನೋರ ಆಲಿವ್ ಆಯಿಲ್ ಮತ್ತು ಡಿಸಾನೋರ ಪ್ಯಾಸ್ಟಿಲಿಷಿಯಸ್ ಪೆನ್ನೆ ಪಾಸ್ತಾನ ಯೂಸ್ ಮಾಡಿಕೊಂಡು ಟ್ರೈ ಮಾಡಿ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈಗ ಫಸ್ಟ್ ಪಾಯಿಂಟ್ 30 ಇಯರ್ಸ್ ಕ್ರಾಸ್ ಆಗಿದ ತಕ್ಷಣ ಏನು ಮಾಡಬೇಕು ಅಂದರೆ ತುಂಬಾ ಫೀಮೇಲ್ ಬಾಡಿಯಲ್ಲಿ ಚೇಂಜಸ್ ಕಾಣ್ತೀವಿ. ಸ್ವಲ್ಪ ಕ್ಯಾಲ್ಶಿಯಮ್ ಎಲ್ಲ ಬೋನ್ಸಲ್ಲಿ ಕಡಿಮೆ ಆಗೋದು, ಮತ್ತು ಪೀರಿಯಡ್ಸ್ ಪ್ರಾಬ್ಲಮ್ಸ್ ಏನೇನೋ ಸ್ಟಾರ್ಟ್ ಆಗೋದು, ಸ್ವಲ್ಪ ಹೇರ್ ಫಾಲು, ಸ್ಕಿನ್ ಸ್ವಲ್ಪ ಡ್ರೈ ಆಗೋದು, ಎಷ್ಟೊಂದು ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿರುತ್ತೆ. ಸೊ ಅದಕ್ಕೆ ಫಸ್ಟ್ ನಾವು ಏನು ಮಾಡಬೇಕು ಅಂದರೆ ಹೆಲ್ತ್ನ ಪ್ರಿಯಾರಿಟೈಸ್ ಮಾಡ್ಕೋಬೇಕು. ಅಂದರೆ ನಮ್ಮ ಹೆಲ್ತ್ ನಾವು ಕರೆಕ್ಟಾಗಿ ನೋಡಿಕೊಂಡ್ರೆ ಎಲ್ಲ ಅದಕ್ಕದು ಪ್ಲೇಸಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಲೈಫು ಚೆನ್ನಾಗಿ ನಡೀತಾ ಇರುತ್ತೆ, ಎಲ್ಲರೂ ಚೆನ್ನಾಗಿ ನೋಡ್ಕೋಬೋದು, ಮನೇನ ಚೆನ್ನಾಗಿ ನಡೆಸ್ಕೋಬೋದು, ಕೆರಿಯರ್ ಚೆನ್ನಾಗಿರುತ್ತೆ. ಕರೆಕ್ಟಾಗಿ ನಾವು ನಮ್ಮ ಹೆಲ್ತ್ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 35 ಆ ಥರ ಕ್ರಾಸ್ ಆಗಿದ ತಕ್ಷಣ ರೆಗ್ಯುಲರ್ ಹೆಲ್ತ್ ಚೆಕಪ್ನ ನೋಡ್ಕೋಬೇಕು. ಎಷ್ಟೊಂದು ಪ್ರಾಬ್ಲಮ್ಸು ಚೆಕಪ್ ಕರೆಕ್ಟಾಗಿ ಮಾಡ್ಕೊಳ್ತೇನೆ ಪ್ರಾಬ್ಲಮ್ ಸಿವಿಯರ್ ಆಗಿ ಇರುತ್ತೆ. ಲಾಸ್ಟ್ ಸ್ಟೇಜಲ್ಲಿ ಏನೋ ತುಂಬ ಕಷ್ಟ ಆದಮೇಲೆ ತೋರಿಸ್ಕೊಳಕ್ಕೆ ಹೋಗ್ತೀವಿ, ಕಷ್ಟ ಆಗುತ್ತೆ. ಸೊ ಸ್ಟಾರ್ಟಿಂಗಲ್ಲೇ ನಿಮ್ಗೇನೋ ಬಾಡಿಯಲ್ಲಿ ಏನೋ ಸರಿಯಾಗಿ ಅನ್ನಿಸ್ತಾ ಇಲ್ಲ, ಪೀರಿಯಡ್ಸ್ ಸರಿಯಾಗಿ ಆಗ್ತಿಲ್ಲ, ಅಥವಾ ಏನೋ ಒಂಥರ ಈಗಂತೂ ಆ ಬ್ರೆಸ್ಟ್ ಕ್ಯಾನ್ಸರು, ಸರ್ವಿಕಲ್ ಕ್ಯಾನ್ಸರು ಎಲ್ಲ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಏನಕ್ಕೆ ಅಂದರೆ ಅದು ಫಸ್ಟ್ ಸ್ಟೇಜಲ್ಲಿ, ಸೆಕೆಂಡ್ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡಿದ್ರೆ ತುಂಬ ಈಸಿ. ಬಟ್ ನಾವು ಲೇಡೀಸ್ ಏನು ಮಾಡ್ತೀವಿ ಅಂದರೆ ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡಿ ಲೇಟ್ ಸ್ಟೇಜಲ್ಲಿ 3rd 4th ಸ್ಟೇಜಲ್ಲಿ ಚೆಕಪ್ ಮಾಡ್ಕೊಳಕ್ಕೆ ಹೋಗ್ತೀವಿ. ಅದೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ನನ್ನ ಸಜೆಷನ್ ಏನು ಅಂದರೆ 30 ಕ್ರಾಸ್ ಆಯಿತಾ, ರೆಗ್ಯುಲರ್ ಚೆಕಪ್ಪು. ಎಷ್ಟೋ ದುಡ್ಡು ಎಲ್ಲೋ ಹೋಗುತ್ತೆ ಆಯಿತಾ, ಒಂದು 2,000 3,000 ವರ್ಷಕ್ಕೆ ನಂದಲ್ಲ ಅಂತ ಎತ್ತಿಟ್ಬಿಟ್ಟು ನಮ್ಮ ಹೆಲ್ತ್ ಚೆಕಪ್ಗೆ ಅಂತ ನಾವು ನೋಡ್ಕೋಬೇಕು. ನಮ್ಮ HB ಕರೆಕ್ಟಾಗಿದೆಯಾ, ವಿಟಮಿನ್ B12 ಕರೆಕ್ಟಾಗಿದೆಯಾ, ಮತ್ತು ಹಾರ್ಮೋನ್ ಲೆವೆಲ್ ಥೈರಾಯ್ಡ್ ಏನಾದ್ರು ಬಂದಿದೆಯಾ, BP ಚೆಕಪ್ಪು, ಶುಗರ್ ಚೆಕಪ್ಪು. BP ಅಷ್ಟೇ ನಾವು ತೋರಿಸ್ಕೊಳ್ಳೋದೇ ಇಲ್ಲ. ಸೊ ಈಗ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಂದರೆ ಇನ್ನೂ ಕೇರ್ಫುಲ್ಲಾಗಿ ರೆಗ್ಯುಲರಾಗಿ ಚೆಕಪ್ ಮಾಡಿಕೊಳ್ಳೇಬೇಕು. ಈಗ ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿಯಲ್ಲೂ ಅಷ್ಟೇ BP ಡಯಾಬಿಟಿಕ್ ಪೇಷಂಟ್ಸ್ ಎಲ್ಲ ಇರ್ತಾರೆ. ನಾನು 2 ತಿಂಗಳಿಗೆ 3 ತಿಂಗಳಿಗೆ BP ಚೆಕಪ್ ಮಾಡಿಸ್ತಾನೆ ಇರ್ತೀನಿ. ಶುಗರ್ ಅಂತೂ ಒಂದು 6 ತಿಂಗಳಿಗೆ ಒಂದು ಸತಿ ಮಾಡಿಸ್ತಾನೆ ಇರ್ತೀನಿ. ಸೊ ಆ ರೀತಿ ನೀವೂ ಅಷ್ಟೇ ಆ ಥರ ಏನಾದರೂ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಂದರೆ ತುಂಬಾ ಕೇರ್ಫುಲ್ಲಾಗಿ ಚೆಕಪ್ ಅಂತೂ ಡೆಫಿನೆಟ್ಲಿ ಮಾಡಿಸ್ಕೋಬೇಕು. ಇಲ್ಲ ಫ್ಯಾಮಿಲಿ ಹಿಸ್ಟ್ರಿನೂ ಇಲ್ಲ ಅಂದ್ರೂ ಪರವಾಗಿಲ್ಲ, ಆ ಥರನೇ ಇದ್ರೇ ಬರಬೇಕು ಅಂತ ಏನಿಲ್ಲ. ರೆಗ್ಯುಲರಾಗಿ ಚೆಕಪ್ ಮಾಡಿಸ್ಕೊಂಬಿಟ್ರೆ ಮುಂದೆ ಲಕ್ಷಗಟ್ಟಲೆ ಖರ್ಚಾಗೋದನ್ನು ತಪ್ಪಿಸ್ಕೋಬೋದು. ಈಗ 1000 ಮುಖ ನೋಡಿದ್ರೆ ಮುಂದೆ ಲಕ್ಷಗಟ್ಟಲೆ ನಾವು ಖರ್ಚು ಮಾಡಬೇಕಾಗತ್ತೆ. ಏನೋ ಫೈನಲ್ ಸ್ಟೇಜಲ್ಲಿ ಜಾಸ್ತಿ ಸಿವಿಯರ್ ಆಗಿದೆ, ತುಂಬ ಕಾಸ್ಟ್ಲಿ ಮೆಡಿಸಿನ್ಸ್ ತೊಗೊಂಡ್ರೇ ಇದು ಮಾಡೋದು, ಆ ಥರ ಎಲ್ಲ ಕಾಂಪ್ಲಿಕೇಶನ್ಸ್ ಬರ್ತಾ ಇರುತ್ತೆ. ಫಸ್ಟ್. ಸೆಕೆಂಡ್, ಲವ್ ಯುವರ್ ಸೆಲ್ಫ್ ವಿತೌಟ್ ಕಂಪ್ಯಾರಿಸನ್. ಅಂದರೆ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋದನ್ನು ಫಸ್ಟ್ ಸ್ಟಾಪ್ ಮಾಡಿ. ನಮ್ಮನ್ನು ನಾವು ಪ್ರೀತಿಸಿದ್ರೇ ಎಲ್ಲರೂ ಇಷ್ಟಪಡೋಕ್ಕೆ ಸಾಧ್ಯ. ಎಲ್ಲರೂ ಇಷ್ಟಪಡ್ತಾರೋ ಇಲ್ವೋ ಅದು ಸೆಕೆಂಡಾಗಿ. ನಮ್ಮನ್ನು ನಾವು ಇಷ್ಟಪಡಬೇಕು. ನಾವು ಹೇಗಿದ್ದೀವಿ, ನಮ್ಮ ಲೈಫ್ ಸ್ಟೈಲ್ ಏನು, ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ, ನಮ್ಮ ಲೈಫ್ ಸ್ಟೈಲ್ ಹೇಗೆ ಹೋಗ್ತಾ ಇದೆ, ಏನೇನು ಚಾಲೆಂಜಸ್ ಬರ್ತಾ ಇದೆ ನಮಗೆ ಮಾತ್ರ ಗೊತ್ತು. ಫಸ್ಟ್ ನಿಮ್ಮನ್ನು ನೀವು ಲವ್ ಮಾಡಿ ಆಯಿತಾ, ನಿಮ್ಮ ಕೇರ್ನ ನೀವು ತೊಗೊಳ್ಳಿ. ಅದನ್ನು ಕಂಪ್ಯಾರಿಸನ್ ಇಲ್ಲದೆ. ಅದು ಈಗಂತೂ ಸೋಷಿಯಲ್ ಮೀಡಿಯಾ ಎಷ್ಟು ಬಂದಿದೆ ಅಂದರೆ ಅದು ಬೆಸ್ಟ್ ಕೂಡ ವರ್ಸ್ಟ್ ಕೂಡ, ಜಾಸ್ತಿ ವರ್ಸ್ಟಾಗೇ ಯೂಸ್ ಮಾಡ್ಕೊಳ್ಳೋಂಥದ್ದು ಜಾಸ್ತಿ. ಅವ್ರ ಲೈಫ್ ಆ ಥರ ಇದೆ, ನನ್ನ ಲೈಫ್ ಈ ಥರ ಇದೆ, ಅವರೆಷ್ಟು ಖುಷಿಯಾಗಿದ್ದಾರೆ. ವಾಟ್ಸಪ್ಪಲ್ಲಿ ಏನೋ ಒಂದು ಯಾರ್ದೋ ಸ್ಟೇಟಸ್ನ ನೋಡ್ತಾರೆ, ಯೂಟ್ಯೂಬಲ್ಲಿ ಯಾರ್ದೋ ಒಂದು ವೀಡಿಯೋನ ನೋಡ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ನ ನೋಡ್ತಾರೆ. ಅವ್ರ ಲೈಫ್ ಎಷ್ಟು ಚೆನ್ನಾಗಿದೆ ಅಂತ 1 ಮಿನಿಟಲ್ಲಿ ಕಂಪೇರ್ ಮಾಡಿ ಡಿಸೈಡ್ ಮಾಡಿಬಿಡ್ತಾರೆ. ಸೊ ಅವ್ರ ಹಿಂದೆ ಎಷ್ಟೊಂದು ಪ್ಯಾಥೆಟಿಕ್ ಸಿಚುವೇಶನ್ ಇರುತ್ತೆ. ಒಂದು ಏನೋ ಗಂಡ ಹೆಂಡ್ತಿ ಹೆಗಲ ಮೇಲೆ ಕೈ ಹಾಕೊಂಡು ಫೋಟೋ ತಗೊಂಡು ವಾಟ್ಸಪ್ ಸ್ಟೇಟಸ್ಗೆ ಹಾಕ್ಕೊಂಬಿಟ್ರು, ಅಥವಾ ಏನೋ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಒಂದು 10 ವೆರೈಟಿ ಜೊತೆ ಫೋಟೋನ ತೆಗೆದಿಟ್ಕೊಂಡ್ಬಿಟ್ರು. ನಿಜವಾಗ್ಲೂ ಅನಿಸುತ್ತೆ ಅವ್ರ ಲೈಫಲ್ಲಿ ಏನೂ ಪ್ರಾಬ್ಲಮ್ ಇರಲ್ಲ ಅಂತ. ನಾವೇನು ಮಾಡ್ತೀವಿ, ಕಂಪೇರ್ ಸ್ಟಾರ್ಟ್ ಮಾಡ್ತೀವಿ. ಅಯ್ಯೋ ಅವ್ರು ಎಷ್ಟು ಖುಷಿಯಾಗಿದ್ದಾರೆ, ನಮ್ಮ ಲೈಫ್ ಯಾಕೆ ಈ ಥರ ಇದ್ದಾರೆ. ಆ ಕಂಪ್ಯಾರಿಸನ್ನ ಸ್ಟಾಪ್ ಮಾಡಿ ನಮ್ಮ ಲೈಫ್ ಇದು, ನಾನು ಯಾವ ರೀತಿ, ಈಗ ಫಾರ್ ಎಕ್ಸಾಂಪಲ್ ನನ್ನ ಲೈಫ್ ಅಂದರೆ ನಾನು ಯಾವ ರೀತಿ ಮ್ಯಾಕ್ಸಿಮಮ್ ಆಗಿ ಬೆಸ್ಟಾಗಿ ಲೈಫ್ನ ಲೀಡ್ ಮಾಡ್ಬೋದು ಆ ರೀತಿ ಮಾಡ್ತಾ ಇರ್ತೀವಿ. ನನ್ನ ಲೈಫ್ನ ಯಾರೂ ಲೀಡ್ ಮಾಡೋಕ್ಕಾಗಲ್ಲ, ಯಾರೂ ಬೆಸ್ಟಾಗಿ ಲೀಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದೇ ಥರ ನಿಮ್ಮ ಲೈಫ್ನ ಯಾರೂ ಬೆಸ್ಟಾಗಿ ಲೀಡ್ ಮಾಡೋಕ್ಕೆ ಸಾಧ್ಯ. ನಿಮ್ಗೇನು ಕಷ್ಟ ಇದೆ, ನೀವು ಎಷ್ಟು ಕಷ್ಟಗಳನ್ನ ಫೇಸ್ ಮಾಡಿದ್ದೀರಾ, ಅದೆಲ್ಲ ನಿಮಗೆ ಮಾತ್ರನೇ ಗೊತ್ತು. ಕರೆಕ್ಟಾ? ಸೊ ಅದಕ್ಕೆ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾರು ಕಂಪೇರ್ ಮಾಡ್ತಾರೆ ಅಂದರೆ ತಲೆನೂ ಕಟ್ಸ್ಕೊಬೇಡಿ. ಈ ದೇವರು 2 ಕಿವಿ ಕೊಟ್ಟಿದ್ದಾರೆ ಅಂದರೆ ಒಂದು ಕಿವಿಲಿ ಕೇಳಿ ಇನ್ನೊಂದು ಕಿವಿಲಿ ಬಿಟ್ಬಿಡಿ. ಏನಾದರೂ ಒಳ್ಳೇದು ಹೇಳ್ತಾರೆ, ನಮ್ಮ ಇಂಪ್ರೂವ್ ಆಗೋಕ್ಕೆ ಹೇಳ್ತಾರೆ, ನಮ್ಮ ಶ್ರೇಯೋಭಿಲಾಷಿಗಳು ಅಂದರೆ ಆಗ ನಾವು ಕನ್ಸಿಡರ್ ಮಾಡಿ ಕೇಳ್ಬೋದು. ಅವ್ರದ್ದು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ದೊಡ್ಡವರೇನೋ ಹೇಳ್ತಾರೆ, ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ ಅಂದರೆ ಕೇಳಬೇಕು. ಕೆಲವರು ಚುಚ್ಚಿ ಮಾತಾಡೋಕ್ಕೆ ಅಂತಲೇ ಮಾತಾಡ್ತಿರ್ತಾರೆ.
ಅವ್ರ ಮಾತುಗಳಿಗೆ ಎಳ್ಳಷ್ಟು ಬೆಲೆ ಕೊಡಬೇಡಿ. ನಿಮ್ಮ ಜೀವನ ಯಾವ ರೀತಿ ಕರೆಕ್ಟಾಗಿ ನೀವು ನಡೆಸ್ತಾ ಇದ್ದೀರಾ ಅಂತ ನಿಮ್ಮ ಆತ್ಮಸಾಕ್ಷಿಗೆ ಗೊತ್ತು, ಆಯಿತಾ? ಆ ಥರ ನೀವು ಲೈಫ್ನ ಲೀಡ್ ಮಾಡಿ. ನಿಮ್ಮನ್ನು ನೀವು ಪ್ರೀತಿಸಿ, ಚೆನ್ನಾಗಿ ರೆಡಿಯಾಗಿ ಖುಷಿಯಾಗಿ. ಅದು 30 ಇಯರ್ಸ್ ಆಗಿದ ತಕ್ಷಣ ಹೆಂಗಾಗುತ್ತೆ ಅಂದರೆ ನಮ್ಮದ್ರಲ್ಲಿ ಏನೇನೋ ಹಾರ್ಮೋನ್ಸ್ ಚೇಂಜ್ ಆಗ್ತಿರುತ್ತೆ. ಸುಮ್ಮನೆ ಎಮೋಷ್ನಲ್ ಆಗ್ತೀವಿ ನಾವು, ಸುಮ್ಮನೆ ಅಳು ಬರುತ್ತೆ, ಚಿಕ್ಕ ಚಿಕ್ಕದಕ್ಕೂ ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ, ಕೋಪ ಜಾಸ್ತಿ ಬರ್ತಾ ಇರುತ್ತೆ. ಅದೆಲ್ಲ ಬಯಾಲಜಿಕಲಲ್ಲಿ ಆಗ್ತಾನೇ ಇರುತ್ತೆ ಬಾಡೀಲಿ. ಅದ್ರ ಜೊತೆಗೆ ನಾವೂ ಈ ಥರ ಎಲ್ಲ ಎಕ್ಸ್ಟರ್ನಲ್ಲು ಬೇರೆಯವ್ರ ಜೊತೆ ಕಂಪೇರ್ ಮಾಡಿಕೊಂಡು ಇದೆಲ್ಲ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಕೊಂಡ್ರೆ ಆ ಫೇಸ್ನ ಕ್ರಾಸ್ ಮಾಡೋದು ತುಂಬ ಕಷ್ಟ. ಒಂದು 30ಇಂದ 40, 45, 30ರಿಂದ 50 ಆ ಪೀರಿಯಡ್ಸ್ ಎಲ್ಲ ನಿಲ್ಲೋ ಟೈಮು, ಮಿನೋಪಾಸ್ ಸ್ಟೇಜ್ ಆಗುತ್ತೆ. ಅದೆಲ್ಲ ಒಂದು ಕಾಮಾಗಿ ಪೀಸ್ಫುಲ್ಲಿ ನಾವು ಆ ಏಜ್ನ ಕ್ರಾಸ್ ಮಾಡಿಕೊಂಡ್ರೆ ಬೆಸ್ಟು. ಗೊತ್ತಾ? ಆ ಟೈಮಲ್ಲಿ ತುಂಬ ಕೋಪ ಜಾಸ್ತಿ, ಮಿನೋಪಾಸ್ ಸ್ಟೇಜ್ ಅಂತ ಹೇಳ್ತೀವಿ, ನಿಲ್ಲೋ ಟೈಮಲ್ಲಿ. ಆ ಟೈಮಲ್ಲೆಲ್ಲ ತುಂಬ ಕೋಪ ಬರ್ತಾ ಇರುತ್ತೆ, ಫ್ರಸ್ಟ್ರೇಷನ್ನು. ನಾವು ಅದನ್ನು ಕಾಮಾಗಿ ಹ್ಯಾಂಡ್ಲ್ ಮಾಡಿಲ್ಲ ಅಂದರೆ ಎಷ್ಟೊಂದು ಸಿಚುವೇಶನ್ನು ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ, ಆ ಥರ ಹೊರಟೋಗುತ್ತೆ. ಸೊ ಅದಕ್ಕೆ ಕಾಮಾಗಿ ಇರಿ. ನೆಕ್ಸ್ಟ್ ನಾವು ಯಾವ ರೀತಿ ಇರ್ತೀವಿ ಅದನ್ನು ಅಕ್ಸೆಪ್ಟ್ ಮಾಡಿ. ನಮ್ಮ ಬಾಡಿನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಕೆಲವರು ನಾನು ಕಪ್ಪಗಿದ್ದೀನಿ, ನಾನು ಒಂಥರ ಇದ್ದೀನಿ ನೋಡೋಕ್ಕೆ, ನಾನು ಕೂದಲಿ ಥರ ವರ್ಕ್ ಮಾಡಿ, ಆಯಿತಾ? ಇಲ್ಲ ಅಂತಲ್ಲ, ನೀವು ಚೆನ್ನಾಗಾಗೋಕ್ಕೆ ಕೆಲಸ ಮಾಡಿ. ಅದಕ್ಕೆ ಹಾಗಂತ ಅದರಲ್ಲೇ ಡಿಪ್ರೆಷನ್ಗೆ ಹೋಗಿ ಲೈಫ್ನ ಲೀಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸ್ಕಿನ್ ಕೇರು, ಸೆಲ್ಫ್ ಕೇರ್ಗೆ ಅಂತಲೇ ಟೈಮ್ ಇಡಿ. ನಿಮ್ಮ ರೊಟೀನ್ ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ಒಂದು ದಿನದಲ್ಲಿ 24 ಅವರ್ಸಲ್ಲಿ ಹಾಫ್ ಆನ್ ಅವರ್ ಸ್ಕಿನ್ ಹೆಲ್ತ್, ಬಾಡಿ ಮತ್ತು ಸೆಲ್ಫ್ ಕೇರ್ಗೆ ಅಂತ ಇಟ್ಬಿಡಿ. ಅಂದರೆ ಹಾಫ್ ಆನ್ ಅವರ್ ಇದಕ್ಕೆ, ವಾಕಿಂಗು ಅದಕ್ಕೆಲ್ಲ ಇನ್ನೂ 3/4 ಗಂಟೆ ಇಡಬೇಕಾಗುತ್ತೆ, ಆಯಿತಾ? 2 ಅವರ್ಸ್ ಆ್ಯಕ್ಚುಲಿ ನಮ್ಮ ಬಾಡಿಗೆ ಇಟ್ಟರೆ ಇನ್ನು 22 ಅವರ್ಸು ನಮ್ಮ ಬಾಡಿ ನಮ್ಮ ಮಾತು ಕೇಳುತ್ತೆ, ನಮಗೆ ಸಪೋರ್ಟ್ ಮಾಡುತ್ತೆ, ಆಯಿತಾ? ಆ ರೀತಿ ನೀವು ಪ್ಲ್ಯಾನ್ನ ಮಾಡ್ಕೊಳ್ಳಿ. ಏನೇ ಬ್ಯುಸಿ ಇರಲಿ, ನೀವು ಬೆಳಗ್ಗಿಂದ ಸಂಜೆವರೆಗೂ ಎಷ್ಟೇ ಉಜ್ಜಿ ತೊಳೆದ್ರು ಮಾತಾಡೋರು ಮಾತಾಡ್ತಾರೆ. ಬೆಳಗ್ಗಿಂದ ಸಂಜೆವರೆಗೂ ಎಷ್ಟೇ ಲಕ್ಷಗಟ್ಟಲೆ ಇದ್ದರೂ ಕೂಡ ತಿನ್ನೋದು 3 ಹೊತ್ತು ಊಟನೇ, ಆಯಿತಾ? ಅದಕ್ಕೇ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಲಕ್ಷಗಟ್ಟಲೆ ದುಡಿಬೇಕು, ಯಾರೋ ಏನೋ ಮಾತಾಡ್ತಾಳೆ ಅಂತ ತಲೆ ಕೆಡಿಸ್ಕೊಂಡು ಎಲ್ಲ ಇರಬೇಡಿ. ಒಂದು 30ವರೆಗೂ ನಮ್ಮದು ಸ್ಟ್ರಗಲ್, ಆಯಿತಾ? 30 ಏನಕ್ಕೆ ಅಂದರೆ ಓದೋದೇ ಆಗಿರುತ್ತೆ, ಓದೋದು, ಕೆರಿಯರಲ್ಲಿ ಸೆಟ್ಲ್ ಆಗೋದು, ಮದುವೆ ಆಗೋದು. 30 ಅಷ್ಟೊತ್ತಿಗೆ ಎಲ್ಲ ಮುಗ್ದೋಗಿರುತ್ತೆ. ಒಂದೇ ಒಳ್ಳೆ ಜಾಬ್ ಇರುತ್ತೆ, ಇಲ್ಲಾಂದರೆ ಹೌಸ್ ವೈಫ್ ಆಗಿರ್ತೀವಿ. ಮಕ್ಕಳು ಆಲ್ಮೋಸ್ಟ್ ಒಬ್ಬರು ಇಬ್ಬರು ಇದ್ದೇ ಇರ್ತಾರೆ. ಆಲ್ಮೋಸ್ಟ್ ಎಲ್ಲ ಫೇಸಸ್ ನೋಡ್ಬಿಟ್ಟಿರ್ತೀವಿ. 30 ಅಷ್ಟೊತ್ತಿಗೆ ಆಗಿರುತ್ತೆ. ಮೇಜಲ್ಲಿ ರೇರ್ ಒಂದು 32, 33 ಮಕ್ಕಳು ಮಾಡ್ಕೊಳ್ಳೋದು ರೇರು ಆಗಿರುತ್ತೆ, ಇಲ್ಲ ಅಂತಲ್ಲ, ಅದೇನು ತಪ್ಪು ಅಂತಲ್ಲ, ಚಾನ್ಸಸ್ ಕಡಿಮೆ. ವಿತಿನ್ 30 ಎಲ್ಲ ಮುಗ್ದೋಗಿರುತ್ತೆ. ಅದಾದಮೇಲೆ ನೋಡಿ, ಇವೆಲ್ಲ ಮಾಡ್ಕೋಬೇಕು ತಾನೇ, ಟೈಮ್ ಇಟ್ಕೋಬೇಕು. ಸಾಕು, ಇಷ್ಟು ವರ್ಷ ಮಾಡಿದ್ದು ಸಾಕು. 30 ಕ್ರಾಸ್ ಆಯಿತಾ, ನಮಗೆ ಅಂತ ನಾವು ಟೈಮ್ ಇಟ್ಕೋಬೇಕು. ಓದೋ ಟೈಮಲ್ಲಿ ನಮಗೆ ಅಂತ ನಾವು ಟೈಮ್ ಮಾಡ್ಕೋತೀವ? ಇಲ್ಲ ತಾನೇ, ಬರೀ ಓದೋದೇ ಆಗಿರುತ್ತೆ. ಸೊ ನೀವು ಎಷ್ಟು ಜನ ನನ್ನ ಎಜುಕೇಷನ್ ವಿಡಿಯೋ ಬಗ್ಗೆ ಕೇಳ್ತಾ ಇದ್ದೀರಾ, ಸದ್ಯದಲ್ಲೇ ಗ್ಯಾರಂಟಿ ಮಾಡ್ತೀನಿ, ಆಯಿತಾ? ನಾನಿಗಂತೂ ಸಿಕ್ಕಾಬಟ್ಟೆ ಹುಷಾರಿಲ್ಲ. ದೊಡ್ಡ ಮಗಳಿಗೆ ವಿಡಿಯೋ ಮಾಡ್ತಾಯಿಲ್ಲ ಅಂದರೆ ಮೇನ್ ಕಾರಣವೇ ಅದು. ತುಂಬಾ ಹುಷಾರಿಲ್ಲ ಅವಳಿಗೆ, ವೀಸಿಂಗ್ ಪ್ರಾಬ್ಲಮ್ಮು. ಅದು ಫುಲ್ಲು ಮಂಜು ಬೆಳಗ್ಗೆ ಹೊತ್ತು. ಈ ಸೀಸನಿಗೆ ಅವಳಿಗೆ ತುಂಬ ಕಷ್ಟ ಆಗೋಗಿತ್ತು. ಸೊ ಅವಳಿಗೆ ಹೆಲ್ತ್ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿತ್ತು. ಅದಕ್ಕೇ ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ನೆಕ್ಸ್ಟ್ ವೀಡಿಯೋನ ಮಿಸ್ ಮಾಡಬೇಡಿ, ಆಯಿತಾ? ನೀವು ತುಂಬ ರಿಕ್ವೆಸ್ಟ್ ಮಾಡಿರೋಂಥ ವೀಡಿಯೋ ಏನು ಗೊತ್ತಾ? ಮೈ ಚೆಕ್ ಲಿಸ್ಟ್. ತುಂಬ ಜನ ಕೇಳಿದ್ದಾರೆ ಅದನ್ನು. ಹೇಗೆ ನೀವು ಡೈಲಿ ಏನೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೋತೀರಾ? ಚೆಕ್ ಲಿಸ್ಟ್ ಅಂದರೆ ಏನು, ಏನೇನು ಮಾಡಬೇಕು, ಮಾಡಿದ್ದೀನ ಇಲ್ವಾ, ಟಿಕ್ ಮಾಡಿ, ರಾಂಗ್ ಮಾಡೋದೇ ಚೆಕ್ ಲಿಸ್ಟ್. ಅದನ್ನು ಮಾಡ್ಕೊಂಡಿದ್ದೀನಿ, ಆಯಿತಾ? ಅದನ್ನು ಮಾಡಿ 4 ದಿನ ಆಯಿತು. ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ನೀವು ನಂಬಲ್ಲ, ಆಯಿತಾ? ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಒಂದು ಯೂಟ್ಯೂಬ್ ವೀಡಿಯೋ ಮಾಡೋಕ್ಕೆ ಇಲ್ಲಾಂದ್ರೂ 2ರಿಂದ 3 ಗಂಟೆ ಟೈಮ್ ಬೇಕಾಗುತ್ತೆ. ನಾನು ಅಷ್ಟು ಟೈಮು ಕೊಡ್ತೀನಿ, ಇಲ್ಲ ಅಂತಲ್ಲ. ಮಾಡಿದ್ರೆ ಜೆನ್ಯೂನಾಗಿ ಮಾಡಬೇಕಿಲ್ಲ ಅಂತಲ್ಲ. ಬಟ್ ಯಾವ ದಿನಗಳಲ್ಲಿ ಕೊಡೋಕ್ಕಾಗಲ್ಲ ಅಂದರೆ ನನ್ನ ಮಕ್ಳಿಗೆ ಹುಷಾರಿಲ್ಲ, ನನ್ನ ಮಕ್ಳಿಗೆ ಟೆಸ್ಟು, ಮನೇಲಿ ಏನೋ ಬೇರೆ ಕಮಿಟ್ಮೆಂಟ್ಸ್ ಬಂತು, ನನಗೇನೋ ಹುಷಾರಿಲ್ಲ, ಕಾಲೇಜಲ್ಲಿ ತುಂಬ ಸ್ಟ್ರೇನ್ ಆಯಿತು. ದೇವ್ರಾಣೆ ಕೊಡೋಕ್ಕಾಗಲ್ಲ ಯೂಟ್ಯೂಬಲ್ಲಿ, ಇಷ್ಟು ಮಾತಾಡೋಕ್ಕೂ ಆಗಲ್ಲ. ಕಾಲೇಜಲ್ಲಿ ಕೆಲವು ಸತಿ 7-8 ಪಿರಿಯಡ್ ಇರುತ್ತೆ. ಅಲ್ಲಿ ಮಾತಾಡಿ ಬಂದು ಇಲ್ಲಿ ಮಾತಾಡಬೇಕು ಅಂದರೆ ನನಗೆ ಇಂಟ್ರೆಸ್ಟ್ ಏನೋ ಇರುತ್ತೆ ಮಾತಾಡಬೇಕು ಅಂತ, ಬಟ್ ತುಂಬಾ ಸುಸ್ತಾಗ್ತಿರುತ್ತೆ. ಸೊ ಆ ಟೈಮಲ್ಲಿ ಸುಮಾರು ಜನ ಎಷ್ಟು ಪ್ರೀತಿಯಿಂದ ಕಮೆಂಟ್ ಮಾಡಿದ್ದೀರಾ ಅಂದರೆ, ನಿಮ್ಗಾದಾಗ ವೀಡಿಯೋ ಮಾಡಿ ಅಂತ. ನಾನು ಹೇಳ್ತೀನಲ್ಲ, ಯೂಟ್ಯೂಬ್ ಕರೆಕ್ಟಾಗಿ ಮಾಡಿದ್ರೆ ನಿಮ್ಗೊಂದು ವೀಡಿಯೋ ಅದಕ್ಕೆ ಅಂತಲೇ ಮಾಡ್ತೀನಿ, ಎಷ್ಟು ಹಣ ಸಂಪಾದನೆ ಮಾಡ್ಬೋದು. ನಾನು ಅದನ್ನು ಮಾಡ್ತಾನೆ ಇಲ್ಲ ಅಷ್ಟಾಯ್ತಾ. ಯಾಕೆ ಅಂದರೆ ನನ್ನ ಫ್ಯಾಮಿಲಿ ಇಂಪಾರ್ಟೆಂಟ್, ನಮ್ಮ ಫ್ಯಾಮಿಲಿ ಪೀಸ್ ಇಂಪಾರ್ಟೆಂಟ್. ನನಗೆ ದುಡ್ಡು ಮುಖಾನೇ ನೋಡ್ಕೊಳ್ತಾ ಕೂತ್ಕೊಂಡ್ರೆ ನನ್ನ ಮಕ್ಕಳನ್ನ ಓದಿಸೋರು ಯಾರು, ಮನೇನ ಮ್ಯಾನೇಜ್ ಮಾಡ್ಕೊಳ್ಳೋದು ಯಾರು, ಪ್ರತಿಯೊಂದು ಬ್ಯಾಲೆನ್ಸ್ ಮಾಡಬೇಕಲ್ವ. ನಾವು ಹೌಸ್ ವೈಫ್ಗಳು, ವೈಫೇ, ನಾನು ವರ್ಕಿಂಗ್ ಆದರೂ ಕೂಡ ಹೌಸ್ ವೈಫೇ. ನಾನು ಮನೆಗೆ ಬಂದಿದ ತಕ್ಷಣ ಹೌಸ್ ವೈಫೇ ತಾನೇ. ನಾವು ಎಲ್ಲನೂ ಮ್ಯಾನೇಜ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಹೆಲ್ತ್ನೂ ಮ್ಯಾನೇಜ್ ಮಾಡ್ಕೋಬೇಕು. ಬಂದಾಗಿಂದ ಒಂದಾದ್ಮೇಲೆ ಒಂದು ಕೆಲಸ ಮಾಡ್ತಾನೆ ಇದ್ದರೆ ಫ್ಯಾಮಿಲಿಗೆ ಅಂತ ಯಾವಾಗ ಟೈಮ್ ಕೊಡ್ತೀವಿ? ಸೊ ಯಾವಾಗನ ಅಷ್ಟೇ,
ಅಪ್ಪ ಅಮ್ಮ ಹಸ್ಬೆಂಡು ಫ್ಯಾಮಿಲಿ ಅವರೆಲ್ಲರೂ ಹೇಳೋದಷ್ಟೇ, ದುಡ್ಡು ಮುಖ ನೋಡೋಕ್ಕೆ ಹೋಗ್ಬೇಡ, ಫಸ್ಟ್ ಯಾವಾಗಾಗುತ್ತೋ ಆ ಥರ ಮಾಡು ಅಂತ. ಅದಕ್ಕೇ ನಾನು ಅಷ್ಟೇ ತುಂಬ ಸ್ಟ್ರೇನ್ ಆದಾಗೆಲ್ಲ ನಾನು ವೀಡಿಯೋ ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ಅಷ್ಟು ಈಸಿ ಅಲ್ಲ. ನಿಮಗೆ ಒಂದಿನ ಹೇಳ್ತೀನಿ, ಅದನ್ನು ಶೂಟ್ ಮಾಡಿ ಅದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅದು ಏನಾದರೂ ಕೊಲಾಬ್ರೇಷನ್ ಅದು ಇದು ಬಂದುಬಿಟ್ರೆ ಎಷ್ಟು ಕೆಲಸ ಇರುತ್ತೆ ಗೊತ್ತಾ. ಸೊ ಅದಂಥ ಕಷ್ಟ ಅಂತ ಬಿಡೋಕ್ಕೂ ಆಗಲ್ಲ. ನಾನು ಹೇಳಿದ್ನಲ್ಲ, ನನ್ನ ಪ್ಯಾಷನ್ ಇದು ಆ್ಯಕ್ಚುಲಿ ವೀಡಿಯೋ ಮಾಡೋದು, ರೆಸಿಪಿ ಯೂಸ್ ಮಾಡೋದು ನನ್ನ ಪ್ಯಾಷನ್ನು. ಹಾಗಂತ ಹೆಲ್ತ್ನ ಪಕ್ಕಕ್ಕಿಟ್ಟು ಮಾಡೋಕ್ಕಾಗಲ್ಲ. ಅದನ್ನೇ ಈ ವಿಷಯವಾಗಿ ಹೇಳ್ತಾ ಇರೋದು. 30 ಕ್ರಾಸ್ ಆಗಿದೆ ನನಗೆ ಅಂದರೆ ನಾನು ಅದನ್ನು ನೋಡ್ಕೋಬೇಕಲ್ವ. ದುಡ್ಡು ಬರುತ್ತೆ ಅಂತ ಸ್ಟ್ರೆಸ್ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಅವಶ್ಯಕತೆ ಇಲ್ಲ. ನನಗಂತೂ ಅವಶ್ಯಕತೆ ಇಲ್ಲ. ಆ ಥರ ಮಾಡಬೇಕು ಅಂದರೆ ನೀವು ನಂಬಲ್ಲ, ಲಕ್ಷಗಟ್ಟಲೆ ಬರುತ್ತೆ, ಲಕ್ಷಗಟ್ಟಲೆ ಯೂಟ್ಯೂಬಲ್ಲಿ ಬರುತ್ತೆ. ಅದು ನನಗೆ ಬೇಕಾಗಲ್ಲ. ಹಸ್ಬೆಂಡ್ ಅವರು ಹೇಳಿರೋದು ಕ್ಲಿಯರಾಗಿ ಅಷ್ಟೇ, ನಿನಗೆ ಖುಷಿ ಕೊಟ್ಟರೆ, ನಿನಗೆ ರಿಲ್ಯಾಕ್ಸ್ ಆಗಿ ಮಾಡ್ಬೋದು ಅಂದರೆ ಜಾಬ್ ಆದರೂ ಅಷ್ಟೇ, ಅವರಾಗಲಿ ಪೇರೆಂಟ್ಸ್ ಆಗಲಿ ಹೇಳೋದಷ್ಟೇ, ನಿನಗೆ ರಿಲ್ಯಾಕ್ಸ್ ಆಗಿ ನೀನು ಎಂಜಾಯ್ ಮಾಡ್ತೀಯ ಅಂದರೆ ಮಾಡು. ನೀವಾದರೂ ಅಷ್ಟೇ, ಯಾವ ಕೆಲಸನೂ ಸ್ಟ್ರೆಸ್ ತೊಗೊಂಡು ಮಾಡೋಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಕಂಟಿನ್ಯೂಸ್ ಆಗಿ 1 ತಿಂಗಳು ವೀಡಿಯೋ ಮಾಡ್ತೀನಿ ಅಂತ ತಿಳ್ಕೊಳ್ಳಿ, ಸ್ಟ್ರೆಸ್ ತೊಗೊಂಡು ನಾನು ನಿಜವಾಗ್ಲೂ ಹೇಳ ಎಷ್ಟು ವಿರಕ್ತಿ ಬಂದುಬಿಟ್ಟಿರುತ್ತೆ ಅಂದರೆ ನನಗೆ ಬಿಟ್ಟೇ ಬಿಡಬೇಕು ಯೂಟ್ಯೂಬು ಅನ್ನೋ ಲೆವೆಲ್ಗೆ ವಿರಕ್ತಿ ಬಂದುಬಿಡುತ್ತೆ. ಆಮೇಲೆ ನಾನು ಎಷ್ಟೋ ಸರಿ ಏನಾಗುತ್ತೆ ಅಂದರೆ ಮಾಡೋಣ ಅಂತ ಕೂತ್ಕೊಂಡ್ಬಿಡ್ತೀನಿ, ಬೇರೆ ಕಮಿಟ್ಮೆಂಟ್ಸ್ ಬರುತ್ತೆ. ಆಮೇಲೆ ಯೂಟ್ಯೂಬೇ ಮಾಡ್ಕೊಂಡು ಕೂತ್ಕೊಂಡ್ರೆ ಒಂಥರ ಗಿಲ್ಟ್ ಕಾಡ್ದಂಗೆ ಆಗುತ್ತೆ. ಸೊ ಅದೆಲ್ಲ ಬೇಡ ಅಂದ್ಕೊಂಡು ಒಂದು ಬ್ಯಾಲೆನ್ಸಿಂಗ್ ರೀತಿಯಲ್ಲಿ ಆಯಿತು, ಒಂದು ವೀಕ್ಲಿ 4, 5 ಅಥವಾ 2, 3, ವೀಕ್ಲಿ 1 ಹೆಂಗಾಗುತ್ತೋ ಹಾಗೆ, ಶಾರ್ಟ್ಸ್ ಆದರೆ ಶಾರ್ಟ್ಸ್, ಆ ಥರ ಡಿಸೈಡ್ ಮಾಡಿಕೊಂಡು ಹೋಗ್ತಾ ಇರೋಂಥದ್ದು. ನೆಕ್ಸ್ಟ್ 30 ಕ್ರಾಸ್ ಆಗಿದ ತಕ್ಷಣ ಎಮೋಷ್ನಲ್ ಮೆಚ್ಯೂರಿಟಿ ಅನ್ನೋದು ಬರಬೇಕು. ಯಾವ ಟೈಮಲ್ಲಿ ಅಳಬೇಕು, ಯಾವ ಟೈಮಲ್ಲಿ ಕಿರ್ಚಬೇಕು ಅಂದರೆ ಬೈದಾಡಬೇಕು, ಕೋಪ ಮಾಡ್ಕೋಬೇಕು, ಎಮೋಷನ್ಸ್ನ ಕಂಟ್ರೋಲ್ ಮಾಡೋದನ್ನು ಬರಬೇಕು ನಮಗೆ. ಆ ಮೆಚ್ಯೂರಿಟಿ ಇರಬೇಕು ನಮಗೆ. ಸರಿ, ಏನೋ ಮಾತಾಡ್ತಿರ್ತೀವಿ, ಒಂದು 4 ಜನ ಏನೋ ಇರ್ತಾರೆ, ಎಸ್ಪೆಷಲಿ ವರ್ಕ್ ಪ್ಲೇಸಲ್ಲಿ ಅಥವಾ ಎಲ್ಲೋ ನಮಗೆ ದೂರ ಇರೋ ವ್ಯಕ್ತಿಗಳ ಮುಂದೆ ಹತ್ಬಿಡೋದು, ತುಂಬ ಎಮೋಷನ್ಸ್ನ ತೋರಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡೋದು ನಮಗೆ ಬರಬೇಕು. ಆಮೇಲೆ ಎಲ್ಲನೂ ಹ್ಞೂ ಅಂತ ಒಪ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋ ಅಂತ ಹೇಳೋದನ್ನು ಕಲಿಬೇಕು. ಹಾಗಂತ ಮುಖಕ್ಕೆ ಮೇಲೆ ಹೊಡೆದಂಗೆ ಹೇಳೋದಲ್ಲ, ನೋ ಅಂತ ಹೇಳೋದೂ ಒಂದು ಕಲೆ. ನನ್ನ ಕೈಲಿ ಆಗಲ್ಲ, ನಾನು ಮಾಡಲ್ಲ, ಇದು ಸಾಧ್ಯ ಇಲ್ಲ ಅನ್ನೋದನ್ನು ಕೂಡ ಅವ್ರಿಗೂ ನೋವಾಗ್ದಂಗೆ ಒಂದು ರೀತಿಯಲ್ಲಿ ಇರುತ್ತೆ. ಎಲ್ಲ ಟೈಮಲ್ಲೂ ನಾವೇನು ಫ್ರೀಯಾಗಿ ಅವೈಲೇಬಲ್ ಇಲ್ಲ. ನಾವು ಬ್ಯುಸಿ ಇದ್ದಾಗ ಅವರಿಗೆ ಇಲ್ಲ ಅನ್ನೋದನ್ನು ನಾವು ಒಂದು ಪೊಲೈಟ್ ರೀತಿಯಲ್ಲಿ ಹೇಳಬೇಕಾಗತ್ತೆ. ನೆಕ್ಸ್ಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮ್ಮ ನೆಮ್ಮದಿ ಮತ್ತು ಮೆಂಟಲ್ ಪೀಸ್, ಆಯಿತಾ. ಮೆಂಟಲ್ ಹೆಲ್ತ್ ಎಲ್ಲ ಇರುತ್ತೆ. ಕೆಲವು ಸತಿ ದುಡ್ಡು, ಒಡವೆ, ಬಂಗಾರ, ಬೆಳ್ಳಿ ಎಲ್ಲ ಇರುತ್ತೆ. ಬಟ್ ಮಲ್ಕೊಂಡ್ರೆ ನಿದ್ದೆನೇ ಬರಲ್ಲ, ಊಟ ಸೇರಲ್ಲ, ಯಾವಾಗಲೂ ಯೋಚನೆ. ಅಂಥ ಜೀವನ ವರ್ತ ಅಂತ ನೀವೇ ಯೋಚನೆ ಮಾಡಿ. ಸೊ ನೀವು ಡಿಸೈಡ್ ಮಾಡಿ, ನನಗೆ ಪೀಸ್ ಆಫ್ ಮೈಂಡ್ ಬೇಕು, ಮೆಂಟಲ್ ಹೆಲ್ತ್ ಬೇಕು ಅಂದರೆ ನಾನು ಏನು ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಿ. ಆಮೇಲೆ ಫ್ರೆಂಡ್ಸು ಅಷ್ಟೇ, ಒಳ್ಳೆ ಕ್ವಾಲಿಟಿ ಫ್ರೆಂಡ್ಸ್ನ ಇಟ್ಕೊಳ್ಳಿ. ಕ್ವಾಂಟಿಟಿ ಅಲ್ಲ. ನನಗೊಂದು 20 ಜನ ಇದ್ದಾರೆ, ಫೇಸ್ಬುಕ್ಕಲ್ಲಿ 1000 ಜನ ಇದ್ದಾರೆ, ಕಷ್ಟಕ್ಕೊಬ್ಬರು ಬರಲ್ಲ, ಆಯಿತಾ. ಒಬ್ಬಳು ಫ್ರೆಂಡ್ಸ್ ಇದ್ದರೂ ಕೂಡ ಕಷ್ಟಕ್ಕೆ ಸುಖಕ್ಕೆ ಅವನು ಏನೋ ಬಂದು ಹೆಲ್ಪ್ ಮಾಡ್ಕೊಳ್ಳೋದು ಬೇಡ ನಮಗೆ. ಬಟ್ ಆದರೆ ನಮಗೆ ಮಾರಲ್ ಸಪೋರ್ಟನ್ನು ಕೊಡ್ಬೋದಾ ಅಂತ ಜೆನ್ಯೂನ್ ಫ್ರೆಂಡ್ ಒಬ್ಬ ಇದ್ದರೂ ಸಾಕು. ನೆಕ್ಸ್ಟ್, ಯಾವಾಗಲೂ ನಿಮ್ಮ ಸುತ್ತಲೂ ಪಾಸಿಟಿವ್ ಸಪೋರ್ಟಿವ್ ಪರ್ಸನ್ನ ಇಟ್ಕೊಳ್ಳಿ. ನೆಗೆಟಿವ್ ಆಗಿ ಮಾತಾಡೋದು, ಅಯ್ಯೋ ನೀನು ಯಾಕೆ ಈ ಥರ ಮಾತಾಡ್ತೀಯಾ. ಕೆಲವರೆಲ್ಲ ನನ್ನ ಫ್ರೆಂಡ್ಸ್ನ ಹೇಳ್ತೀನಿ, ನನ್ನ ಫ್ರೆಂಡ್ಸು, ನಮ್ಮ ರಿಲೇಟಿವ್ಸು, ಮಾಡು, ನಿನ್ನ ಕೈಲಾಗುತ್ತೆ, ಒಂದು ಸಪೋರ್ಟ್, ಒಂದು ಮೋಟಿವೇಶನ್ ಕೊಟ್ಟರೆ, ಏನೋ ಸುಸ್ತಾಗಿ ಬೀಳುವಂಥ ಒಂದು ವ್ಯಕ್ತಿ ಎದ್ದು ಓಡೋಗಿ ವಿನ್ ಆಗ್ತಾನೆ, ಆಯಿತಾ. ಆ ಥರ ಸಪೋರ್ಟ್ ಮಾಡ್ತಾಯಿದ್ರೆ ಕೆಲವ್ರು ಹಿಂಗೆ ಮಾತಾಡ್ತಿರ್ತಾರೆ ಬೇರೆ ರಿಲೇಟಿವ್ಸು, ಫ್ರೆಂಡ್ಸು ಅಂದರೆ, ಅಯ್ಯೋ ನಿನ್ನ ಕೈಲಾಗಲ್ಲ, ಏನಕ್ಕೆ, ಬಿಟ್ಬಿಡು, ಈ ಥರ ನೆಗೆಟಿವ್ ಆಗೇ ಮಾಡ್ತಾಯಿದ್ರೆ ತುಂಬ ಕಷ್ಟ. ನಾನು ಈಗಲೂ ಎಷ್ಟು ಕಾನ್ಫಿಡೆಂಟಾಗಿ ಹೇಳ್ತೀನಿ ಅಂದರೆ, ನಾನು ಇಷ್ಟೆಲ್ಲ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟಿಂದಾನೆ. ಸಪೋರ್ಟ್ ಇಲ್ಲ ಅಂದರೆ ಆ್ಯಕ್ಚುಲಿ ತುಂಬ ಕಷ್ಟ ಒಬ್ಬ ಲೇಡಿಗೆ ಏನಾದರೂ ಅಚೀವ್ ಮಾಡಬೇಕು ಅಂದರೆ. ನಮ್ಮ ಫ್ಯಾಮಿಲಿ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ನಮ್ಮ ಪೇರೆಂಟ್ಸ್ ಆಗಿರ್ಬೋದು. ನಾನು ಏನಾದರೂ ಡೌನ್ ಆಗಿದ್ದಾಗ ಅವರು ಕೊಡೋ ಮೋಟಿವೇಶನ್ ವರ್ಡ್ಸ್ ಇರ್ಬೋದು, ನಿನ್ನ ಕೈಲಾಗುತ್ತೆ. ನನಗೆ ಎಷ್ಟೊಂದು ಕಷ್ಟ ಎಲ್ಲರಿಗೂ ಗೊತ್ತಾ, ಹಿಂಗೆ ಪ್ಯಾಕಪ್ ಆಗಿರ್ತೀನಿ ಕೆಲಸದಲ್ಲಿ ಅಂದರೆ, ಮಕ್ಳಿಗೆ ಓದಿಸು, ಯೂಟ್ಯೂಬ್ ಮಾಡು, ಬೇರೆ ಕೆಲಸಗಳಿರುತ್ತೆ, ಮನೆ ಕ್ಲೀನ್ ಮಾಡು, ಮನೆ ಬಟ್ಟೆದು, ಜಾಬ್ ಮಾಡು, ಆ ಜಾಬಲ್ಲಿ ಎಷ್ಟೊಂದು ಕೆಲಸಗಳಿರುತ್ತೆ, ಈ ಥರ ಏನೋ ಮಧ್ಯದಲ್ಲಿ ಕೊಲಾಬ್ರೇಷನ್ ವರ್ಕ್ಸ್ ಬರ್ತಾ ಇರುತ್ತೆ. ಸೊ ಪ್ಯಾಕ್ ಆಗಿರ್ತೀನಿ ಫುಲ್ಲು, ಆಯಿತಾ. ಆ ಥರ ಬಂದಾಗ ಕೆಲವು ಸತಿ ನೀವು ನಂಬಲ್ಲ, ಆಯಿತಾ, ತಿಂಗಳಿಗೆ 2-3 ದಿನಗಳು ನನಗೆ ತುಂಬ ಡೌನ್ ಆಗಿಬಿಟ್ಟಿರ್ತೀನಿ. ನನ್ನ ಕೈಲಿ ಆಗಲ್ಲ, ಏನೂ ಬೇಡ ಅಂತ ಎಷ್ಟೋ ಸತಿ ಅಂದ್ಕೊಂಬಿಟ್ಟಿದ್ದೀನಿ ನಾನು, ಯೂಟ್ಯೂಬ್ ಬೇಡ, ಏನೂ ಬೇಡ ಅಂತ. ಬಟ್ ನೆಕ್ಸ್ಟ್ ಮೂಮೆಂಟ್ ಅನಿಸುತ್ತೆ,
ಓಕೆ ಮೋಟಿವೇಟ್ ಮಾಡ್ಕೊಳ್ಳೋಣ. ಕೆಲವು ಸತಿ ಅಮ್ಮನ ಜೊತೆ ಮಾತಾಡ್ತೀನಿ, ಹಸ್ಬೆಂಡ್ ಜೊತೆ, ನಮ್ಮ ರಿಲೇಟಿವ್ಸ್ ಜೊತೆ, ಈವನ್ ನಮ್ಮ ಹಸ್ಬೆಂಡ್ ಅಕ್ಕ ಜೊತೆ ಅವರೆಲ್ಲ ಹೇಳ್ತಿರ್ತಾರೆ, ಎಷ್ಟಾಗುತ್ತೋ ಅಷ್ಟು ಮಾಡು, ಮೋಟಿವೇಟೆಡ್ ತೊಗೊಂತ. ಅಮ್ಮನೂ ಅಷ್ಟೇ, ನಿನ್ನ ಕೈಲಾಗುತ್ತೆ, ಎಷ್ಟೊಂದು ಜನ ನಿನ್ನ ಮೇಲೆ ನಿನ್ನ ವರ್ಡ್ಸಿಗೆ ಡಿಪೆಂಡ್ ಆಗಿರ್ತಾರೆ. ಅಮ್ಮನೂ ನೋಡ್ತಾರೆ, ರೆಗ್ಯುಲರಾಗಿ ವ್ಲಾಗ್ಸ್ ಎಲ್ಲ ನೋಡ್ತಾರೆ. ನಿನ್ನ ಕೈಲಾದಷ್ಟು ಮಾಡು, ತುಂಬ ರೆಸ್ಟ್ ತೊಗೋಬೇಡ. ಆ ಥರ ಎಲ್ಲ ಕೆಲವು ಬ್ಯಾಕ್ಗ್ರೌಂಡಲ್ಲಿ ಗಾಡಿ ನಾಯ್ಸ್ ಕೇಳ್ತಾಯಿದೆ, ಸಾರಿ ಆಯಿತಾ. ಆ ಥರ ಎಲ್ಲ ಕೇಳಿದಾಗ ಹೌದಪ್ಪ ನನ್ನ ಕೈಲೂ ಆಗುತ್ತೆ ಅಂತ ಒಂದು ಶಕ್ತಿ. ಅವರಿಂದ ಏನು ಬೇಡ ಆಯಿತಾ, ಅವರು ಎಕ್ಸ್ಪೆಕ್ಟ್ ಮಾಡಲ್ಲ, ನಾನು ಅವರಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಒಂದು ಒಳ್ಳೆ ಮಾತು ನಮ್ಮದ್ರಲ್ಲಿ ಎಷ್ಟೊಂದು ಶಕ್ತಿ ತುಂಬುತ್ತೆ ಅಲ್ವಾ. ಸೊ ಆ ಥರ ಅಮ್ಮ ಹೇಳೋದು, ಹಸ್ಬೆಂಡು ಅಷ್ಟೇ, ನೋಡು ಆದರೆ ಟೈಮ್ ಮಾಡು ಅಂತ ಹೇಳ್ತಿರ್ತಾರೆ. ಸೊ ಆ ಥರ ಸಪೋರ್ಟ್ ಅಂತ ಬಂದಾಗ ಏನೋ ಒಂದು ಮಾಡ್ಬೋದು ಅಂತ ಅನಿಸುತ್ತೆ. ಯಾವಾಗಲೂ ಅಷ್ಟೇ, ಯಾರನ್ನ ನಿಮ್ಮನ್ನು ಕೆಳಗಡೆ ಮಾಡಿ ನಿಮಗೆ ಕಾಲೆಳೆಯುವಂಥ ಜನಗಳಿರ್ತಾರೆ ಅಂದರೆ ದೂರ ಇಟ್ಬಿಡಿ. ಅದು ನಮ್ಮ ಕೈಯಲ್ಲೇ ಇರುತ್ತೆ ಆಯಿತಾ. ಅವರಿಂದ ಒಂದೇ ಮನೇಲಿ ಇದ್ದರೂ ಕೂಡ ತಲೆಯಲ್ಲಿ ಇಟ್ಕೋಬೇಕು ಅಂತ ಏನಿಲ್ಲ ಅವ್ರನ್ನ. ಅಂದರೆ ದೂರ ಇಡ್ಬೋದು, ಅವ್ರು ಆರಾಮಾಗಿ ನೆಗೆಟಿವ್ ಪರ್ಸನ್ಸ್ನ ದೂರ ಇಟ್ಬಿಟ್ರೆ. ಎಷ್ಟೊಂದು ಜನ ಕಮೆಂಟ್ ಮಾಡ್ತಿರ್ತಾರೆ, ನಮ್ಗೆ ಸಪೋರ್ಟ್ ಮಾಡಲ್ಲ ಅವರು ಅಂತ. ಆ ಥರ ಇದ್ದಾಗ ನೀವು ಇಂಡಿಪೆಂಡೆಂಟಾಗಿ ಡಿಸಿಷನ್ ತೊಗೊಳ್ಳಿ. ಅವ್ರನ್ನ ಕನ್ಸಿಡರ್ ಮಾಡಬೇಕು ಅಂತನಿಲ್ಲ. ನಿಮಗೆ ಯಾರಿಷ್ಟ ಅವ್ರು ನಿಮ್ಮ ಲೈಫಲ್ಲಿ ಇಟ್ಕೊಳ್ಳಿ. ಅಂದರೆ ಮೆಂಟಲಿ ಅವ್ರ ಬಗ್ಗೆ ಯೋಚನೆ ಮಾಡೋದನ್ನೇ ಬಿಟ್ಬಿಡಿ ಆಯಿತಾ. ಅದೆಲ್ಲ ನಮ್ಮ ಕೈಯಲ್ಲಿರುತ್ತೆ ತಾನೇ. ನಾವು ಒಬ್ಬರ ಜೊತೆ ಇರಬೇಕು. ಈಗ ಕೆಲಸದ ಜಾಗದಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ಅಂತ ಏನಿಲ್ಲ. ಎಷ್ಟೊಂದು ಜನ ನಮ್ಮನ್ನು ನೋಡಿದ್ರೆ ಇಷ್ಟಪಡಲ್ಲ, ಎಷ್ಟೊಂದು ಜನ ನಮ್ಮನ್ನು ನೋಡಿದ್ರೆ ಪ್ರಾಣ ಅವರಿಗೆ. ಸೊ ಯಾರಿಗೆ ನಾವು ಇಷ್ಟ ಆಗುತ್ತೆ ಅವ್ರ ಜೊತೆ ಇರೋಣ. ಯಾರಿಗೆ ನಮ್ಗೆ ಇಷ್ಟ ಆಗಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಎಲ್ರಿಗೂ ನಾವು ಇಷ್ಟ ಆಗಬೇಕು ಅಂತ ಏನಿಲ್ಲ ಆಯಿತಾ. ನಮಗೆಲ್ಲರೂ ಇಷ್ಟ ಆಗುತ್ತಾ, ಆ ಥರ ಇಲ್ಲ. ಸೊ ಪಾಸಿಟಿವ್ ಪರ್ಸನ್ ಸುತ್ತಲೂ ಇಟ್ಕೊಂಡ್ರೆ ನಮ್ಮ ಲೈಫು ಪಾಸಿಟಿವ್ ಆಗಿರುತ್ತೆ. ನೆಕ್ಸ್ಟ್ ಟಾಕ್ಸಿಕ್ ರಿಲೇಟಿವ್ಸೂ ಅಷ್ಟೇ. ಯಾರಾದರೂ ಏನಾದರೂ ನಿಮಗೆ ಕಾಲು ಎಳೆಯೋದು, ಕೊಂಕು ಮಾತಾಡೋದು, ಚುಚ್ಚಿ ಮಾತಾಡೋದು, ಹಿಂದೆ ಗಾಸಿಪ್ ಮಾಡಿದ್ರೆ ಫುಲ್ ಅವಾಯ್ಡ್ ಮಾಡಿಬಿಡಿ, ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಒಂದು 30 ಆಗಿದ ತಕ್ಷಣ ನಾವು ಕೈ ಚಾಚೋದು ತುಂಬ ಕಷ್ಟ. ಎಲ್ಲದಕ್ಕೂ ಚಿಕ್ಕ ಪುಟ್ಟದಕ್ಕೂ ಗಂಡನ ಹತ್ರ ಕೈ ಚಾಚಬೇಕು ಅಂದರೆ ಕಷ್ಟ ಆಗುತ್ತೆ. ನೋಡಿ, ಸಣ್ಣ ಪುಟ್ಟ ನೀವು ಹೌಸ್ ವೈಫ್ ಆಗಿದ್ದರೂ ಕೂಡ ಖರ್ಚಿಗೆ ಅಂತ ಅವ್ರು ಕೊಡ್ತಾರಲ್ಲ, ಸೇವ್ ಮಾಡಿಕೊಂಡು ಆದಷ್ಟು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ. ಆಮೇಲೆ ನಮಗೆ 30 ಇಯರ್ಸ್ ಆಗಿದ ತಕ್ಷಣ ನಮ್ಗೆ ಗೊತ್ತಾಗಬೇಕು ಮನಿನ ಯಾವ ರೀತಿ ಖರ್ಚು ಮಾಡಬೇಕು, ಯಾವ ರೀತಿ ಸೇವ್ ಮಾಡೋದು ಅನ್ನೋದನ್ನು ಗೊತ್ತಿರಬೇಕು. ಆಮೇಲೆ ಒಂದು 30ವರೆಗೂ ಒಂಥರ ಲೈಫ್ ಇದ್ದರೆ 30 ಕ್ರಾಸ್ ಆಗಿದ ತಕ್ಷಣ ಸ್ವಲ್ಪ ನಾವು ಯೋಚನೆ ಮಾಡ್ತೀವಿ, ಕೆರಿಯರು, ಗೋಲು ಅಂತ ಆಯಿತಾ. ಆಗ ಈಗ ನೋಡಿ 30ವರೆಗೂ ಬಾಣಂತನ, ಮಕ್ಕಳು, ಅವ್ರು ಬೆಳೆಸೋದು, ಒಂದು 30, 33, 35ವರೆಗೂ ಇದೇ ಆಗೋಗುತ್ತೆ. ಆಮೇಲೆ ಸ್ವಲ್ಪ ನೀವು ಏನಾದರೂ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೋದ ನೋಡಿ. ಈಗ ನೀವೇನಾದರೂ ಟೀಚಿಂಗ್ ಹೋಗಬೇಕು ಅಂದರೆ BEd ಮಾಡ್ಕೊಳ್ಳೋದು, ಅಥವಾ ಏನೋ ಕೋರ್ಸ್ ಮಾಡ್ಕೊಳ್ಳೋದು, ಕರೆಸ್ಪಾಂಡೆನ್ಸಲ್ಲಿ ಓದ್ಕೊಳ್ಳೋದು, ಏನೋ ಕಂಪ್ಯೂಟರ್ ಕೋರ್ಸ್ ಮಾಡ್ಕೊಳ್ಳೋದು, ಎಲ್ಲೋ ಒಂದು ಜಾಬ್ ಟ್ರೈ ಮಾಡ್ಕೋಬೇಕು ಅಂದರೆ ಅದ್ರ ರಿಲೇಟೆಡ್ ಏನಾದರೂ ಒಂದು ಸ್ಕಿಲ್ನ ಕಲಿಬೇಕು. ನೆಕ್ಸ್ಟ್ ನಿಮ್ಮ ಟೈಮ್ನ ವ್ಯಾಲ್ಯೂ ಮಾಡಿ. ಯಾರಿಗೂ ಏನೋ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ಕುತ್ಕೊಂಡು ಗಾಸಿಪ್ ಮಾಡೋದು, ಬೇರೆಯವ್ರ ಬಗ್ಗೆ ಮಾತಾಡೋದು, ಏನೋ ವೇಸ್ಟಾಗಿ TVಯಲ್ಲಿ ನೋಡೋದು, ಇವೆಲ್ಲ ಏನೂ ಬರಲ್ಲ. ನೀವೇನಾದರೂ ಇಂಪ್ರೂವ್ ಆಗಬೇಕು ಲೈಫಲ್ಲಿ ಅಂದರೆ ಯಾವುದಾದ್ರೂ ಒಂದು ಸ್ಕಿಲ್ ಕಲೀರಿ. ಆ ಟೈಮ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಏನಾದರೂ ಒಂದು ರೆಗ್ಯುಲರಾಗಿ ಕಲಿತಾಯಿರಿ. ನೆಕ್ಸ್ಟ್ ನೀವು ಮಾತಾಡ್ತೀರಾ 30 ಇಯರ್ಸ್ ಆಗಿದ ತಕ್ಷಣ ಅಂದರೆ ಇದನ್ನು ಕರೆಕ್ಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಕಾನ್ಫಿಡೆಂಟಾಗಿ ಮಾತಾಡಿ ಆಯಿತಾ. 30 ವರ್ಷದಲ್ಲಿ ನಿಮಗೆ ಗೊತ್ತಾಗಿರುತ್ತೆ ಯಾರ ಹತ್ರ ಹೇಗೆ ಮಾತಾಡಬೇಕು, ಯಾವ ಟೋನಲ್ಲಿ ಮಾತಾಡಬೇಕು, ಏನು ಪದಗಳನ್ನ ಯೂಸ್ ಮಾಡ್ಕೋಬೇಕು ಅಂತ. ಧೈರ್ಯವಾಗಿ ಮಾತಾಡಿ. ನೀವು ಏನು ಅಂದ್ಕೊಂಡಿದ್ದೀರ ಅದನ್ನು ಕಮ್ಯುನಿಕೇಟ್ ಮಾಡೋದನ್ನು ಧೈರ್ಯವಾಗಿ ಕಾನ್ಫಿಡೆಂಟಾಗಿ ಮಾಡಬೇಕು. ನೆಕ್ಸ್ಟ್ ಕಾನ್ಫಿಡೆಂಟಾಗಿ ನಿಮ್ಮ ಒಪಿನಿಯನ್ನ ಹೇಳಿ, ಅದಕ್ಕೆ ಸ್ಟಿಕ್ ಆನ್ ಆಗಿ. ನನಗೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ, ಇಷ್ಟ ಇದೆ ಅಂದರೆ ಇಷ್ಟ ಇದೆ, ಅದಕ್ಕೆ ಸ್ಟಿಕ್ ಆನ್ ಆಗಿ. ಫಿಕಲ್ ಮೈಂಡೆಡ್ ಅಂತ ಹೇಳ್ತೀವಿ, ಗಂಟೆಗೊಂದು ಮಾತಾಡೋದು, ನಿಮಿಷಕ್ಕೊಂದು ಮಾತಾಡೋದು, ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಯಾವ ರೆಸ್ಪೆಕ್ಟು ಸಿಗಲ್ಲ. ನೆಕ್ಸ್ಟ್ ಎಲ್ಲರೂ ಪ್ಲೀಸ್ ಮಾಡೋಕ್ಕೆ ಹೋಗಬೇಡಿ. ಅಯ್ಯೋ ನೀವು ಬಂಗಾರ, ನೀವು ಚಿನ್ನ ಅಂತ, ಅದು ಅವಶ್ಯಕತೆಯೇ ಇಲ್ಲ ಆಯಿತಾ. ನೀವು ಕರೆಕ್ಟಾಗಿದ್ದೀರಾ ಅಂದರೆ ಎಲ್ಲರೂ ನಿಮ್ಮನ್ನು ಇಷ್ಟಪಡ್ತಾರೆ. ನೀವು ಕರೆಕ್ಟಾಗಿದ್ದೂ ಬೇರೆಯವ್ರು ಇಷ್ಟಪಡ್ತಿಲ್ಲ ಅಂದರೆ ಅವ್ರ ಹಣೆ ಬರ, ಅವ್ರ ತಲೆ ಬುದ್ಧಿ ಸರಿ ಇಲ್ಲ ಅಂತ ಎಲ್ಲರೂ ಮೆಚ್ಚಿಸೋಕ್ಕೆ ಹೋಗಬೇಡಿ. ಈವನ್ ವರ್ಕ್ ಪ್ಲೇಸಲ್ಲೇ ಆಗಿರಲಿ, ಮನೇಲೇ ಆಗಿರಲಿ, ಎಲ್ಲೂ ಅಷ್ಟೇ. ನೀವು ಒಳ್ಳೆ ಬುದ್ಧಿನ ಇಟ್ಕೊಳ್ಳಿ, ಮನುಷ್ಯತ್ವನ ಇಟ್ಕೊಳ್ಳಿ, ಬಡವ್ರಿಗೆ ಎತ್ತಿ ಕೊಡಿ ಆಯಿತಾ. ಅದೇ ನಮಗೆ ಕಾಪಾಡೋದು, ನಮ್ಮ ಕರ್ಮನೇ ನಮಗೆ ಕಾಪಾಡೋದು. ಸೊ ಅದಕ್ಕೇ ಏನು ಒಳ್ಳೆತನ ಇರಬೇಕು ಅದು ಇರಲಿ ಆಯಿತಾ. ಜಾಸ್ತಿ ಒಳ್ಳೆತನವೂ ಬೇಡ, ಅದೊಂಥರ ಫೂಲಿಶ್ನೆಸ್ ಅಂತ ಹೇಳ್ತೀವಿ. ಎಷ್ಟು ಬೇಕೋ ಅಷ್ಟು. ಕೆಟ್ಟ ಬುದ್ಧಿ ಇಟ್ಕೊಬೇಡಿ, ಒಬ್ಬರಿಗೆ ಮೋಸ ಮಾಡಬೇಡಿ, ಸ್ವಾರ್ಥ ಬೇಡ. ಬಟ್ ಆದರೆ ಎಷ್ಟು ಇರಬೇಕೋ ಅಷ್ಟರಲ್ಲಿ ಇಟ್ಟು ಒಳ್ಳೆತನನ ಕಾಪಾಡಿ, ಮನುಷ್ಯತ್ವ ಬಿಡೋಕ್ಕೆ ಹೋಗಬೇಡಿ. ಬಟ್ ಎಲ್ಲರೂ ಮೆಚ್ಚಿಸ್ಕೊಂಡು ಕೂತ್ಕೊಳ್ಳೋಕ್ಕೆ ನಮ್ಮ ಲೈಫ್ ಏನು ನಾವು ಅವ್ರಿಗೋಸ್ಕರ ಹುಟ್ಟಿಲ್ಲ ಆಯಿತಾ. ನೆಕ್ಸ್ಟ್ ಎಲ್ರಿಗೂ ಒಂದು ಮನವರಿಕೆ ಮಾಡಿಕೊಡಿ, ನೀವು ರೆಸ್ಪೆಕ್ಟ್ನ ಡಿಸರ್ವ್ ಮಾಡ್ತೀರಾ ಅಂತ. ನಿಮ್ಮ ರೆಸ್ಪೆಕ್ಟಿಗೆ ಅದು ತಾತ್ಸಾರ ಮಾಡೋದು, ಏನಾದರೂ ಸರಿಯಾಗಿ ಮಾತಾಡದೇ ಇರೋದು, ನಿಮ್ಮ ಫೀಲಿಂಗ್ಸಿಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ ಅಂದರೆ ಅವ್ರನ್ನ ಫಿಸಿಕಲಿ ಮೆಂಟಲಿ ಸ್ವಲ್ಪ ದೂರ ಇಟ್ಬಿಡಿ. ಅವ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಹೋಗಬೇಡಿ ಆಯಿತಾ.
ನೆಕ್ಸ್ಟ್ ಅವರಿಗೆ ಗೊತ್ತಾಗಬೇಕು, ನಮಗೂ ಒಂದು ಜೀವ ಅಲ್ಲ, ನಾವೇನು ಗೋಡೆ ಬಾಗಿಲು ಥರ ಒಂದು ನಾನ್ ಲಿವಿಂಗ್ ಥಿಂಗ್ ಅಲ್ವಲ್ವಾ. ಲೈಫ್ ಇದೆ ನಮಗೂ, ನಮಗೆ ಅಂತ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ. ಯಾರಾದ್ರೂ ಏನಾದ್ರು ರೆಸ್ಪೆಕ್ಟ್ ಇಲ್ದಂಗೆ ಮಾತಾಡ್ತಿದ್ದೀರಾ ಅಂದರೆ ಎದ್ದು ಹೊಟ್ಟೋಗ್ಬಿಡಿ ಆಯಿತಾ. ನೆಕ್ಸ್ಟ್ ನಮಗಿರುವಂಥ ಲೈಫ್ನ ನಾವು ಗ್ರ್ಯಾಟಿಟ್ಯೂಡ್ ತೋರಿಸ್ಕೊಂಡು ಖುಷಿಯಾಗಿ ಲೈಫ್ ಲೀಡ್ ಮಾಡಿ. ನನಗೆ ಅದಿಲ್ಲ ಇದಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋ ಬದಲು ಇರೋ ಲೈಫ್ ಚೆನ್ನಾಗಿದೆ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ನಮಗೆ 108 ರೆಸ್ಪಾನ್ಸಿಬಿಲಿಟಿ, 108 ಹೆಣ್ಮಕ್ಳಿಗಂತೂ. ಅದ್ರ ಜೊತೆಗೆ ನನ್ನ ಲೈಫಲ್ಲಿ ನಾನೇ ಇಲ್ಲ ಅಂದರೆ ಕಷ್ಟ. ಅದಕ್ಕೆ ಸೆಲ್ಫ್ ಟೈಮು ಮತ್ತು ರೆಸ್ಪಾನ್ಸಿಬಿಲಿಟೀಸ್ನ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ವರ್ಕ್ ಮಾಡ್ತೀವಿ, ಮನೇಲಿ ಕೆಲಸ ಮಾಡ್ತೀವಿ, ಎಲ್ಲರೂ ನೋಡ್ಕೋತೀವಿ, ಅಡುಗೆ ಮಾಡ್ತೀವಿ, ಕ್ಲೀನ್ ಮಾಡ್ತೀವಿ, ಮಕ್ಕಳು ಓದಿಸ್ತೀವಿ, ಎಲ್ಲರೂ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೋತೀವಿ. ನನ್ನ ಲೈಫಲ್ಲಿ ನಾನೇ ಇಲ್ಲ, ನಾನು ಖುಷಿಯಾಗಿಲ್ಲ, ನನಗೇನು ಬೇಕೋ ಅದನ್ನು ಮಾಡ್ಕೊಂಡು ತಿಂತಿಲ್ಲ, ನನಗೇನು ಬೇಕೋ ಅದನ್ನು ತೊಗೊಂಡು ತಿಂತಿಲ್ಲ ಅನ್ನೋ ಒಂಥರ ಬೇಜಾರಾಗ್ಬಿಡುತ್ತೆ. ನಿಜವಾಗ್ಲೂ ಬೇಜಾರಾಗ್ಬಿಡುತ್ತೆ. ಅದು ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ ಫೀಲಿಂಗ್ಸು. ಸೊ ಅದಕ್ಕೆ ಏನಕ್ಕೆ ಆ ಥರ ಮಾಡ್ಕೋಬೇಕು? ನೀವು ಖುಷಿಯಾಗಿರಬೇಡಿ, ನಿಮ್ಗೇನು ಬೇಕೋ ಅದು ಮಾಡ್ಕೊಬೇಡಿ ಅಂತ ಯಾರಾದರೂ ಹೇಳಿದ್ದೀರಾ? ನಾವೇ ಮಾಡ್ಕೊಳ್ಳೋದು ಅಷ್ಟೇ. ಎಲ್ರಿಗೂ ಬಿಸಿ ಬಿಸಿ ಹಾಕಿ ನಾವು ತಣ್ಣಗೆ ತಿನ್ನೋದು, ನಾವೇ ಮಾಡ್ಕೊಂಡಿರೋದು. ಇದರಿಂದ ಏನಾಗುತ್ತೆ ಗೊತ್ತಾ? ಫ್ರಸ್ಟ್ರೇಷನ್ ಜಾಸ್ತಿ ಆಗಿ ಒಂದು ಮೂಮೆಂಟ್ ಆದಮೇಲೆ ನಮ್ಮ ಲೈಫಲ್ಲಿ ನಾನು ಏನೂ ಎಂಜಾಯ್ ಮಾಡಿಲ್ಲ ಅಂತ ಅನಿಸುತ್ತೆ. ಆ ಥರ ಫೀಲಿಂಗ್ ಇರಬಾರ್ದು. ಎಂಜಾಯ್ ಮಾಡಿ, ನೀವು ಕೂಡ ಸೆಲ್ಫ್ ಟೈಮ್ನು ಇದು ಮಾಡಿ. ಏನಾದರೂ ಹಾಬೀಸ್ ಇಟ್ಕೊಳ್ಳಿ, ಪ್ಯಾಷನ್ ಇಟ್ಕೊಳ್ಳಿ, ಹಾಡು ಕಲೀರಿ, ಪೇಂಟಿಂಗ್ ಮಾಡಿ, ಕುಚ್ಚು ಹಾಕಿ, ಎಂಬ್ರಾಯ್ಡ್ರಿ ಮಾಡಿ, ನಿಮಗೇನು ಹಾಬಿ ಇಷ್ಟನೋ ಅದನ್ನು ಮಾಡ್ತಾ ಹೋಗೋದು ಆಯಿತಾ. ಆಮೇಲೆ ಎಲ್ಲನೂ ಹೋಗಬೇಕು ಅಂದರೆ ಹೋಗಿ, ನಿಮಗೆ ಟ್ರಾವೆಲಿಂಗ್ ಇಷ್ಟ ಅಂದರೆ ಎಕ್ಸ್ಪ್ಲೋರ್ ಮಾಡಿ. ಅದನ್ನು ಫಿಸಿಕಲಿ ಆ್ಯಕ್ಟಿವ್ ಆಗಿರಿ. ಒಂದೇ ಸೋಫಾ ಮೇಲೆ ಕೂತ್ಕೊಂಡು ಮೊಬೈಲ್ ನೋಡಿಕೊಂಡು, ರೀಲ್ಸ್ ನೋಡಿಕೊಂಡು, ಶಾರ್ಟ್ಸ್ ನೋಡ್ಕೊಂಡು ಕೂತ್ಕೋಬೇಡಿ. 30 ಆಗಿದ ತಕ್ಷಣ ಸ್ವಲ್ಪ ಆ್ಯಕ್ಟಿವ್ ಆಗಿರಲೇಬೇಕು ನಾವು. ನೆಕ್ಸ್ಟು ಡಯಟು ಮತ್ತು ಲೈಫ್ ಸ್ಟೈಲ್ ಎರಡೂ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ವಾಕಿಂಗ್ ಹೋಗೋದು, ಬಿಸಿನೀರು ಕುಡಿಯೋದು, ಡಿಟಾಕ್ಸ್ ನೀರು ಕುಡಿಯೋದು, ಹೆಲ್ದಿ ಫುಡ್ಡು, ವೆಜಿಟೇಬಲ್ಸು, ಸೊಪ್ಪು, ತರಕಾರಿ, ಮೆಂಟಲ್ ಪೀಸು, ಲೈಫ್ ಸ್ಟೈಲು ಮತ್ತು ಡಯಟ್ ಎರಡೂ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟ್ ಬಂದು ಏನೋ ಒಂದು ಹಿಂದೆ ಯಾರೋ ಏನೋ ಮಾತಾಡಿರ್ತಾರೆ, ಯಾರೋ ಏನೋ ಹರ್ಟ್ ಮಾಡಿರ್ತಾರೆ, ಅದನ್ನೇ ಇಟ್ಕೊಂಡು ಪಿಟೀಲಿ ಹೊಡ್ಕೊತ ಕೂತ್ಕೋಬೇಡಿ ಆಯಿತಾ. ಮುಂದೆ ಹೋಗ್ತಾ ಇರಿ ಲೈಫಲ್ಲಿ. ಅಯ್ಯೋ ಹಿಂಗೆ ಮಾತಾಡ್ಬಿಟ್ರು, ಅಯ್ಯೋ ಈ ಥರ ನನ್ನನ್ನು ಹರ್ಟ್ ಮಾಡಿದ್ರು, ತಲೆನೇ ಕೆಡಿಸ್ಕೊಬೇಡಿ, ಬಿಟ್ಟಾಕಿ ಮುಂದೆ ಹೋಗ್ತಾ ಇರಿ. ನೀವು ಅದನ್ನು ಕ್ಯಾರಿ ಮಾಡಿದಷ್ಟು ಯಾರು ನಿಮ್ಮನ್ನು ಹರ್ಟ್ ಮಾಡಿರ್ತಾರೆ ಅವ್ರು ಹಬ್ಬ ಮಾಡ್ಕೋತಾ ಇರ್ತಾರೆ, ನೀವು ಇಲ್ಲಿ ಕೊರ್ಕೊಂಡು ಕೂತಿರ್ತೀರ. ಅದನ್ನೆಲ್ಲ ಬಿಟ್ಟಾಕಿ. ಯಾರು ನಮಗೆ ನೋಯಿಸ್ತಾರೆ ಅವ್ರು ನಮ್ಮವ್ರು ಅಲ್ಲ, ಅದನ್ನು ತಲೆಯಿಂದ ಇಟ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ಒಳ್ಳೆಯವರಾಗಿ ಆಯಿತಾ, ಕೈಂಡ್ ಇರಿ, ಮನುಷ್ಯತ್ವ ಇಟ್ಕೊಳ್ಳಿ, ಬಟ್ ಸ್ಟ್ರಾಂಗಾಗಿ ಲೈಫ್ನ ಲೀಡ್ ಮಾಡಿ. ನಾವೇನೋ ವೀಕು ಅನ್ನೋಂಗೆ ಅವ್ರಿಗೆ ತೋರಿಸ್ಕೊಳಕ್ಕೆ ಹೋಗಬಾರ್ದು. ನೆಕ್ಸ್ಟ್ ನಿಮಗೋಸ್ಕರ ನೀವು ಲೈಫ್ನ ಲೀಡ್ ಮಾಡಿ. ಈ ಜಗತ್ತು, ಈ ಸೊಸೈಟಿ, ಪ್ರಪಂಚ, ಸಮಾಜ 108 ಅದು ಲೇಡೀಸಿಂದ ತುಂಬಾ ಎಕ್ಸ್ಪೆಕ್ಟ್ ಮಾಡುತ್ತೆ. ಅದನ್ನು ಮಾಡಲಿ, ಇದನ್ನು ಮಾಡಲಿ. ಸಾಕಾಗಿ ಬಂದಿರ್ತಾಳ, ಕೆಲಸದಿಂದ ಬಂದಿರ್ತಾಳ, ಪಾತ್ರೆ ರಾಶಿಗಟ್ಟಲೆ ತೊಳಿಲಿ, ಒಂದು 20 ಜನಕ್ಕೆ ಅಡುಗೆ ಮಾಡಲಿ, ಮನೇನ ನೀಟಾಗಿ ಇಟ್ಕೊಳ್ಳಿ, ಮಕ್ಕಳನ್ನ ಚೆನ್ನಾಗಿ ಓದಿಸಿ. ಇದೇನೇ ಎಕ್ಸ್ಪೆಕ್ಟೇಷನ್ ಲೇಡೀಸ್ದು. ಮೆಜಾರಿಟಿ ಎಲ್ಲರ ಮನೇಲೂ ಸಪೋರ್ಟ್ ಇರುತ್ತೆ ಅಂತ ಹೇಳಕ್ಕೆ ಬರೋದೇ ಇಲ್ಲ. ಸುಮ್ಮನೆ ನಾನು ಕಮೆಂಟ್ ಬಾಕ್ಸ್ನ ಇವಾಗ ನಾವು ನೋಡ್ತಾ ಇರಿ, ಆ ಕಮೆಂಟ್ ಬಾಕ್ಸ್ ನೋಡ್ತಾ ಇರೋನೇ ಬೇಜಾರಾಗುತ್ತೆ. ಸಾಕಾಗಿ ಬಂದಿರ್ತಾರಂತೆ, ಅವ್ರಿಗೆ 5 ನಿಮಿಷ ಕೂತ್ಕೊಳ್ಳೋಕೆ ಬಿಡಲ್ಲ, ಅಷ್ಟು ಕೆಲಸಗಳಿರುತ್ತೆ. ಸೊ ಆ ಥರದ್ದೆಲ್ಲ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇರುತ್ತೆ. ನೀವು ಡಿಸೈಡ್ ಮಾಡಿ ನಿಮಗೆ ಏನು ಇಂಪಾರ್ಟೆಂಟು, ನಿಮ್ಮ ಲೈಫ್ ಯಾವ ರೀತಿ ಇರಬೇಕೋ ಆ ರೀತಿ ಲೈಫ್ನ ಲೀಡ್ ಮಾಡಿ. ಸೊಸೈಟಿನ ಮೆಚ್ಚಿಸೋಕ್ಕೆ ಹೋದರೆ ನಿಜವಾಗೂ ತುಂಬ ದಿನ ಖುಷಿಯಾಗಿ ಲೈಫ್ನ ಲೀಡ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಲಾಸ್ಟ್ 30th ತುಂಬ ಇಂಪಾರ್ಟೆಂಟ್ ಪಾಯಿಂಟ್, ಕೀಪ್ ಗ್ರೋಯಿಂಗ್. 30 ಏಜ್ ಬಂದಿದೆ ಅಂದರೆ ಅದು ಎಂಡ್ ಅಲ್ಲ, ಅದು ಸ್ಟಾರ್ಟ್ ಆಫ್ ನ್ಯೂ ಲೈಫ್. ನಾವು 30ವರೆಗೂ ಒಂಥರ ಇರ್ತೀವಿ, 30 ಆಗಿದ ತಕ್ಷಣ ಒಂಥರ ಲೈಫ್ನ ನೋಡೋ ದೃಷ್ಟಿಕೋನ ಮತ್ತು ಲೈಫ್ ಲೀಡ್ ಮಾಡೋ ರೀತಿ, ಮಾತಾಡೋ ರೀತಿ ಒಂಥರ ನಮಗೆ ಮೆಚುರಿಟಿ ಬಂದಿರುತ್ತೆ. ಆ 30 ಇಯರ್ಸಲ್ಲಿ ಒಂದು 5 ವರ್ಷ 6 ವರ್ಷದಿಂದನೂ ಸ್ಟಾರ್ಟ್ ಆಗಿರುತ್ತೆ. 6 ವರ್ಷದಿಂದ ನಾವು ಪ್ರಪಂಚನ ಎಲ್ಲ ವೆರೈಟಿ ಜನಗಳನ್ನ ನೋಡಿ ಎಷ್ಟೊಂದು ಪಾಠಗಳನ್ನ ಕಲ್ತಿರ್ತೀವಿ. ಅದನ್ನೆಲ್ಲ ಕರೆಕ್ಟಾಗಿ ಯೂಟಿಲೈಸ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಸ್ಟ್ರಾಂಗಾಗಿ, ಖುಷಿಯಾಗಿ, ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡೋದು ನಮ್ಮ ಕೈಯಲ್ಲಿರುತ್ತೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. 30 ಇಯರ್ಸ್ ಆಗಿದ ತಕ್ಷಣ ಈ 30 ಚೇಂಜಸ್ನ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೇನಾಗಿ ಏನೇ ದುಡ್ಡಿದ್ರೂ, ಒಡವೆ ಇದ್ದರೂ, ಬಂಗಾರ ಏನೇ ಇದ್ದರೂ ಕೂಡ ಪೀಸ್ ಆಫ್ ಮೈಂಡ್, ನೆಮ್ಮದಿ, ಖುಷಿ ಲೈಫಲ್ಲಿ ಇರೋದು ಫಾರ್ ಇಂಪಾರ್ಟೆಂಟ್. ನನಗಂತೂ ಅದೇ ಅನಿಸುತ್ತೆ. ಕಣ್ತುಂಬ ನಿದ್ದೆ ಮಾಡಿ, ಹೆಲ್ದಿ ಊಟ ಮಾಡಿ, ಫ್ಯಾಮಿಲಿ ಜೊತೆ ಖುಷಿಯಾಗಿರಿ. ಯಾರೋ ಏನೋ ಮಾತಾಡ್ತಾರೆ ಅಂದರೆ ಎಳ್ಳಷ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಲೈಫು ನಿಮ್ಮಿಷ್ಟ. ಆಲ್ಮೋಸ್ಟ್ ಈಗಿನ ಜನ್ರೇಷನ್ಗಂತೂ 30 ಇಯರ್ಸ್ ಲೈಕ್ ಅರ್ಧ ಆಯುಷ್ಷು. 60 ವರ್ಷ ಬದುಕಿದ್ದೀವಿ ಅಂದರೆ ನಮ್ಮ ಪುಣ್ಯ.
ಓಕೆ ಫ್ರೆಂಡ್ಸ್, ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.